ನನ್ನ ನಡೆಸುವವ ನೀನೇ, ತಲೆ ಎತ್ತಿದವ ನೀನೇ, ತಕ್ಕ ಸಮಯದಿ ನನ್ನ ನಡೆಸಿದೆ, ನನ್ನ ನಡೆಸುವವ ನೀನೇ, ಗ್ಲೋರಿ, ತಲೆ ಎತ್ತಿದವ ನೀನೇ, ತಕ್ಕ ಸಮಯದಿ ನನ್ನ ನಡೆಸಿದೆ, ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸು, ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಆರಾಧಿಸು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಓಕೆ, ನಿಮ್ಮ ಪಕ್ಕದವರಿಗೆ ಒಂದು ಮಾತು ಹೇಳ್ರಿ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಕಮಾನ್ ಕಮಾನ್, 2-3 ಜನಕ್ಕೆ ನಿಮ್ಮ ಹಿಂದೆ ಯಾರಿದ್ದಾರೆ ಅವರಿಗೆ ಹೇಳ್ರಿ. ಅಟ್ಲೀಸ್ಟ್ ಒಂದು ಬ್ಯೂಟಿಫುಲ್, ನಿಮ್ಮ ಸುಂದರವಾದ ನಗುವನ್ನು ತೋರಿಸಿರಿ. ಮುಖ, ನಿಮ್ಮ ಮುಖದಲ್ಲಿ ಅವರು ಯೇಸುವನ್ನು ಕಾಣಲಿ. ಓಕೆ, ನೀವು ದೇವರ ಪ್ರಭಾವವಾಗಿದ್ದೀರಿ, ರೈಟ್? ನೀವೇ ದೇವರ ಮಹಿಮೆ. ನೀವೊಂದು ಸ್ಮೈಲ್ ಕೊಟ್ಟಾಗ ಜನರು ನಿಮ್ಮಲ್ಲಿ ಯೇಸುವನ್ನು ಕಾಣ್ತಾರೆ, ರೈಟ್? ವಂಡರ್ಫುಲ್. ಮೊನ್ನೆ ಶುಕ್ರವಾರ ನಾನು ಇರಲಿಲ್ಲ. ಬ್ರದರ್ ಸಂತೋಷ್ ಶ್ರೀ ಅವರು ಉತ್ತಮವಾಗಿ ಮಾತಾಡಿದ್ದಾರೆ. ಎಷ್ಟು ಮಂದಿ ಕೇಳಿದ್ದೀನಿ? ವಂಡರ್ಫುಲ್. ಬ್ರದರ್ ಪ್ರವೀಣ್ ಅವರು ಉತ್ತಮವಾಗಿ ಉತ್ತೇಜನ ವಾಕ್ಯ ಮಾತಾಡಿದ್ದಾರೆ, ಎಕ್ಸಾಲ್ಟೇಷನ್. ನಮ್ಮ ಸಭೆಯ ಲೀಡರ್ಗಳು ಹೇಳ್ತಾ ಇದ್ದಾರೆ, ದ ಗ್ರೇಸ್ ಅವರನ್ನು ಕಂಟ್ರೋಲ್ ಮಾಡ್ತಾ ಇದೆ, ರೈಟ್? ಖುಷಿ ಆಗ್ತದೆ ಅವ್ರು ಮಾತಾಡುವಾಗ. ನಾನು ಎಲ್ಲ ಮೆಸೇಜ್ ಕೇಳಿದೆ, ಆಗ ಕೇಳಲಿಕ್ಕೆ ಆಗದಿದ್ದರೂ ನೆಕ್ಸ್ಟ್ ನಾನು ಮೆಸೇಜ್ ಒಂದೊಂದು ವರ್ಡ್ ಬಿಡದೆ ನಾನು ಕೇಳಿದೆ. ಪ್ರೈಸ್ ಗಾಡ್. ಉತ್ತಮವಾಗಿ ಮಾತಾಡಿದ್ದಾರೆ ಇಬ್ಬರು ಕೂಡ. ಓಕೆ, ಉತ್ತಮವಾಗಿ ಸಿಸ್ಟರ್ ರೋಶ್ನಿ ಅವರು ಆರಾಧನೆ ಮಾಡಿದ್ದಾರೆ. ಓಕೆ, ಗುಡ್. ನೀವು ಕೂಡ ಒಬ್ಬೊಬ್ಬರಿಗೆ ಹೇಳ್ತೀರಿ, ದೇವರಿಂದ ಹೊರತು ಮನುಷ್ಯನಿಗೆ ಏನು ಸಿಗುವುದಿಲ್ಲ. ಪ್ರೈಸ್ ಗಾಡ್. ದೇವರಿಂದ ಹೊರತು ಮನುಷ್ಯರಿಗೆ ಏನು ಸಿಗುವುದಿಲ್ಲ. ನೀನು ಯಾವ ಅಡವಿಯಲ್ಲಿ ಇದ್ದರೂ ಕೂಡ ದೇವರ ಕಣ್ಣುಗಳು ನಿನ್ನ ಮೇಲೆ ಇದೆ. ದೇವರು ನಮ್ಮನ್ನು ಹೊರಗಿನಿಂದ ನೋಡುವುದಿಲ್ಲ, ದೇವರು ನಮ್ಮ ಹೃದಯವನ್ನು ನೋಡ್ತಾರೆ. ಗಾಡ್ ಈಸ್ ವಾಚಿಂಗ್ ಅವರ್ ಹಾರ್ಟ್. ಕೆಲವು ಮನುಷ್ಯರು ಹೊರಗಿನಿಂದ ಭಯಂಕರ ಕ್ರೂರಿಯಾಗಿ ಕಾಣ್ಬೋದು, ಬಟ್ ದೇವರು ಒಳಗಿಂದ ನೋಡ್ತಾರೆ. ಸಿ ಯುವರ್ ಹಾರ್ಟ್. ನಿಮ್ಮನ್ನು ಪ್ರಮೋಟ್ ಮಾಡುವವನು, ನಿಮ್ಮನ್ನು ಉನ್ನತಕ್ಕೆ ಕೊಂಡು ಹೋಗುವವನು ಯಾವ ಮನುಷ್ಯನಲ್ಲ. ನೀವೇನು ವೈಯಕ್ತಿಕವಾಗಿ ದೇವರಿಗೋಸ್ಕರ ಮಾಡ್ತೀರಿ, ಗಾಡ್ ಈಸ್ ವಾಚಿಂಗ್ ಯುವರ್ ಹಾರ್ಟ್. ನಾವು ಯಾರಿಗೋಸ್ಕರ ಮಾಡಬೇಕಂತ ಹೇಳಿದರೆ, ನಮ್ಮನ್ನು ನೋಡುವ ಆತನಿಗೋಸ್ಕರ ನಾವು ಮಾಡಬೇಕು. ಮತ್ತು ಯಾವ ಮನುಷ್ಯ ನಿಮ್ಮನ್ನು ಪ್ರಮೋಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾವ ಮನುಷ್ಯನು ನಿಮ್ಮನ್ನು ಮೇಲೆ ಕೊಂಡೋಗಲಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ಎಷ್ಟೇ ತಲಾಂತುಗಳಿರ್ಬೋದು, ನಿಮ್ಮ ಹತ್ರ ಎಷ್ಟೇ ಜ್ಞಾನ ಇರ್ಬೋದು ಲೌಕಿಕ, ಬಟ್ ದೇವರು ನಿಮ್ಮ ಹೃದಯವನ್ನು ನೋಡುತ್ತಾನೆ. ಪಕ್ಕದವರಿಗೆ ಹೇಳಿ, ದೇವರು ನಿಮ್ಮ ಹೃದಯವನ್ನು ನೋಡುತ್ತಾನೆ. ಪ್ರೈಸ್ ಗಾಡ್. ಎಷ್ಟು ಮಂದಿ ನಂಬುತ್ತೀರಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನಂತ? ನಾವು ಮೊನ್ನೆ ಲೀಡರ್ಸ್ ಕಾನ್ಫರೆನ್ಸ್ಗೆ ಹೋಗಿದ್ದೆವು ಆಂಧ್ರ ಪ್ರದೇಶಕ್ಕೆ. ಪ್ರೈಸ್ ಗಾಡ್. ನನ್ನೊಟ್ಟಿಗೆ ಕೃಪಣ್ಣ ಇದ್ದರು, ಅದನ್ನು ಆ್ಯಂಟನಿ ಇದ್ದರು, ಪಾಸ್ಟರ್ ಪ್ರವೀಣ್, ಪಾಸ್ಟರ್ ಜೋಸೆಫ್, ಸಿಸ್ಟರ್ ರಶ್ಮಿ ಎಲ್ಲ ಇದ್ದರು. ಅಲ್ಲಿ ಒಂದು
ಒಂದು ಸಾಂಗ್ ನಮಗೆ ಕೊಟ್ಟಿದ್ರು. ಯಾವುದು? ಒಂದು ಸಾಂಗ್ ನನಗೆ ಹೇಳಿದರು ಲೀಡ್ ಮಾಡಲಿಕ್ಕೆ. ನಾನು ಹೇಳಿದೆ ಆರ್ಗನೈಸರ್ ಬೆಂಜಿ ಹತ್ರ, ಅವರು ಕರ್ನಾಟಕದವರು. ನಾನು ಹೇಳಿದೆ ನೀವು ಮಾಡಿ, ನಾನು ನಿಮ್ಮೊಟ್ಟಿಗೆ ನಿಲ್ತೀನಿ. ಇಲ್ಲ ನೀವು ಮಾಡಿ ಅಂತೇಳಿ. ಇಲ್ಲ ನೀವು ಮಾಡಿ, ರೈಟ್. ಆಗ ಹೇಳಿದರು ನಿಮ್ಮೊಟ್ಟಿಗೆ ಯಾರಾದರೂ ಕರೆಯುವುದಾದರೆ ಕರೀರಿ ಅಂತ. ನಮ್ಮೊಟ್ಟಿಗೆ ಕೃಪಣ್ಣ ಇದ್ದರು. ಕೃಪಣ್ಣ ಈಗ ನೋಡಿ ಇಂಟರ್ನ್ಯಾಷನಲ್ ವರ್ಷಪ ಅಂತೋಣಿ ಬಬ್ಲಣ್ಣನಿಗೆ ಗೈಡ್ ಮಾಡಲಿಕ್ಕೆ ಹೋಗಬೇಡಿ. ರೈಟ್ ರೈಟ್. ಅಲ್ಲಿ ಒಬ್ಬ ಅಪೋಸ್ತಲ್ ದೇವ ಸೇವಕ ಇದ್ದ. ಮಾತಾಡುವಾಗ ಅವ್ರು ಕೇಳಿದ ಸ್ಪೆಸಿಫಿಕ್ ದೇವರ ಆತ್ಮ ನಡೆಸಲ್ಪಟ್ಟು ಇಲ್ಲಿ ಯಾರು ನೀವು ಓನ್ ಕಂಪೋಸ್ ಮಾಡಿದ್ದೀರಿ ಅಂತ ಕೇಳಿದರು. ಸಿಸ್ಟರ್ ರಶ್ಮಿ ಅವರು ಓನ್ ಕಂಪೋಸ್ ಮಾಡಿದ್ದಾರೆ ಆಶೀರ್ವಾದಿಸಿದ ನಂತರ. ಸಿಸ್ಟರ್ ರೇಮನ್ ಹತ್ರ ಕೇಳಿದ್ರು. ಪಾಸ್ಟರ್ ಪ್ರವೀಣ್ ಇದ್ದರು ನಮ್ಮೊಟ್ಟಿಗೆ ಉದ್ಯವಾನ, ಅವರು ಅದಕ್ಕೆ ಕೇಳಿದ್ರು ನೀವು ಲಿರಿಕ್ಸ್ ಕಳಿಸಿ ನಿಮ್ಮದು ಅಂತ, ನಿಮ್ಮ ಸಾಂಗ್ ಕೊಡಿ ಅಂತ. ಬೇರೆಯವರು ಕೂಡ ಕೊಟ್ಟಿದ್ದರು ಸೋಲೋ ವರ್ಷಿಪ್ಪಿಗೆ, ಒಬ್ಬರೇ ವರ್ಷಿಪ್ ಮಾಡಲಿಕ್ಕೆ. ಇಡೀ 4 ದಿನದ ಪ್ರೋಗ್ರಾಮಲ್ಲಿ ಒಬ್ಬರೇ ವರ್ಷಿಪ್ ಮಾಡಿದ್ದು ಸಿಸ್ಟರ್ ರಶ್ಮಿ ಮಾತ್ರ. ಮತ್ತು ಯಾರಿಗೂ ಅವಕಾಶ ಕೊಡಲಿಲ್ಲ. ಇವನ್ ಅವರ ಟೀಮ್ ಅವರು ಕೂಡ ಗ್ರೂಪ್ ಆಗೇ ಸಿಂಗ್ ಮಾಡಲಿಕ್ಕೆ 4 days. ಯಾಕಂದರೆ ಅವ್ರು ಲಿರಿಕ್ಸ್ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಹೇಳಿದರು. ಎವ್ರಿ ವರ್ಡ್ ಚೆಕ್ ಆಗ್ತದೆ. ವರ್ಡ್ ಕರೆಕ್ಟ್ ಇಲ್ಲ, ಅಲ್ಲಿ ಕಾಂಪ್ರಮೈಸೇ ಇಲ್ಲ, ನನಗೆ ವರ್ಷಿಪ್ ಕೊಡೋದಿಲ್ಲ, ನೀನು ಕಂಪೋಸ್ ಮಾಡಿದ್ದು. ಬಟ್ ಬೇರೆಯವರು ಕೂಡ ಇದ್ದರು, ಮರಾಠಿ, ಹಿಂದಿ ಎಲ್ಲ, ಯಾರಿಗೂ ಕೊಡಲಿಲ್ಲ, ಒಬ್ಬರಿಗೆ ಮಾತ್ರ ಕೊಟ್ಟರು. ರೈಟ್. ಇಟ್ಸ್ ದ ಗ್ರೇಸ್ ಆಫ್ ಗಾಡ್. ಓಕೆ. ಸಿಸ್ಟರ್ ರಶ್ಮಿ ಅವರು ವರ್ಷಿಪ್ ಮಾಡಿದರು. ದ ಪ್ರೆಸೆನ್ಸ್ ಆಫ್ ಗಾಡ್. ಎಲ್ಲ ದೇವ ಸೇವಕರು ಹೇಳಿದ್ರು ನಾವು ಪ್ರಸನ್ನತೆಯನ್ನು ಅನುಭವಿಸ್ತೇವೆ. ಕೆಲವರು ಸೆಕ್ಯೂರಿಟಿ ಅವರಿದ್ದರು, ಅವ್ರು ಹೇಳಿದರು ಸಿಂಗ್ ಎಲ್ಲ हम लोगों को सिस्टर आपका भाषा मालूम नहीं है बट हम लोग ने प्रभु का उपस्थिति अनुभव किया. Praise God. ಸಿ ಅದಕ್ಕೆ ಆರ್ಗನೈಸರ್ ಅಲ್ಲಿ ಅಪೋಸ್ತಲ್ ಇದ್ದಾರೆ, ಅವರಿಗೆ ಹೇಳಿದ್ರು ಥ್ಯಾಂಕ್ ಯು. ನೋ 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 ನನಗೆ ಥ್ಯಾಂಕ್ ಯು ಹೇಳ್ಬೇಡ್ರಿ, ನಿನಗೆ ದೇವರಿಂದ ಬಂದದ್ದಿದು. ರೈಟ್. ದೇವರು ಕೊಟ್ಟದ್ದು. ಯಾಕಂತ ಹೇಳಿದ್ರೆ ಒಬ್ಬರದ್ದು ಡಿಸಿಷನ್ ಆಗೋದಿಲ್ಲ. 4 ಕಡೆಯಲ್ಲಿ ಒಂದು ಲಿರಿಕ್ಸ್ ಚೆಕ್ ಆಗಿ ಬರ್ತದೆ, ಇಂಥವರಿಗೆ ಕೊಡ್ಬೋದು ಅಂತ. ರೈಟ್. ನೀವೆಲ್ಲ ಸ್ಟೇಟಸಲ್ಲಿ ಕೆಲವರು ವಿಡಿಯೋ ತೆಗೆದು ಹಾಕಿದ್ದಾರೆ, ಕೆಲವರು ತಮ್ಮ ತಮ್ಮ ಯೂಟ್ಯೂಬ್ಗಳಲ್ಲಿ ಹಾಕಿದ್ದಾರೆ ತುಂಬ. ರೈಟ್. ಇಟ್ ಇಸ್ ಫ್ರಮ್ ಗಾಡ್. ರೈಟ್. ದೇವರಿಂದ ಹೊರತು ಮನುಷ್ಯರಿಗೆ ಏನು ಸಿಗುವುದಿಲ್ಲ. ಅಲ್ಲಿ ನಮ್ಮ ಆಪ್ತ ಬೆಂಜಿ ಪಾಸ್ಟರ್ ಇದ್ದರು. ಅವರು ಸುಮಾರು 12 ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ದರು. ಆಗ ಅವರು ಫುಲ್ ಥಿಯಾಲೋಜನ್. ಬರುವಾಗ ನಾನು ಪ್ರೀಚ್ ಮಾಡ್ತಾ ಇದ್ದೆ ಈ ಶೆಡ್ಡಲ್ಲಿ. ಮನೆಯಲ್ಲಿ ಆರಾಧನೆ ಆಗ್ತಿತ್ತು ನಮ್ಮದು 2010. ಆಗ 24 ಗಂಟೆಯ ಪ್ರಾರ್ಥನೆ ಒಂದು ದಿನ ಆಗ್ತಾಯಿತ್ತು. 2010ನಲ್ಲಿ ಸ್ಟಾರ್ಟ್ ಮಾಡಿದ್ದು ಒಂದು ದಿನಕ್ಕೆ. ಅದನ್ನು ಹೋಗಿ ನಮ್ಮ ಕೃಪಣ್ಣ ಮತ್ತು ಕುಮಾರಣ್ಣ ಹೋಗಿ ಅಲ್ಲಿ ಸ್ಟಾರ್ಟ್ ಮಾಡಿದರು. ಎಲ್ಲಿ? ಅಲ್ಲಿ ಸಹ ಒಂದು 24 ಗಂಟೆಯ ಪ್ರಾರ್ಥನೆ ಶೀಲಕ್ಕನ ಮನೆಯಲ್ಲಿ. ಅಲ್ಲಿ ಸಹೋದರ ಬೆಂಜಿ ಬಂದಿದ್ದರು. ಶೀಲಕ್ಕ ಅವ್ರನ್ನು ಒಂದು 24 hours ಇಲ್ಲಿ ಕರ್ಕೊಂಡು ಬಂದಿದ್ದರು. ಆಗದೇನು ಪ್ರೀಚ್ ಮಾಡ್ತಿದ್ದೆ. ನೀವೇನು ನೋಡ್ತಾ ಇದ್ದೀರಿ ನೋಡಿ. ಆಗ ನಾನು ಪ್ರೀಚ್ ಮಾಡ್ತಿದ್ದೆ ಇಮ್ಯಾಜಿನೇಷನ್. ಏನು ನೀವು ಒಳಗೆ ನೋಡ್ತಾ ಇದ್ದೀರಿ ಹೊರಗೆ ಮ್ಯಾನಿಫೆಸ್ಟ್ ಆಗ್ತದೆ. ಚೇಂಜ್ ಇನ್ಸೈಡ್ ಔಟ್ಸೈಡ್ ತನ್ನಷ್ಟಿಗೆ ಬದಲಾಗುತ್ತದೆ. ಆಗ ರೋಡ್ ಇರಲಿಲ್ಲ ಇಲ್ಲಿ. ರೈಟ್. ಆಗ ಗದ್ದೆಗಳು, ಇದೆಲ್ಲ ಗದ್ದೆಗಳು, ಅದೆಲ್ಲ ಕಾಡು. ರೈಟ್. ಪಾಪ ಗಟ್ಟಿ ಜೀವ ಅವರದ್ದು. ಅವ್ರು ಹೇಗೆ ಬಂದ್ರಂತ ಗೊತ್ತಿಲ್ಲ ಮೇಲೆಯಿಂದ. ರೈಟ್. ಬಟ್ ಥ್ಯಾಂಕ್ ಗಾಡ್, ದೇವರು ಅವರ ಜೀವಿತವನ್ನು ಬದಲಾಯಿಸ್ತಾರೆ. ಇವತ್ತು ಅನೇಕರಿಗೆ ಅವರು ಆಶೀರ್ವಾದವಾಗಿದ್ದಾರೆ. ಅಷ್ಟೇ ಬೆಂಜಿ ತುಂಬ ನಮ್ಮ ಎನ್ಕರೇಜ್ ಮಾಡಿದರು.
ಥರ್ಡ್ ಡೇ ಪ್ರಶಾಂತ್ ಬ್ರದರ್ ಬಂದಿದ್ದರು, ಒಳ್ಳೆ ಆಯಿತು. ಪಾಸ್ಟರ್ ಕ್ರಿಸ್ ಪ್ರೀಚ್ ಮಾಡಿದರು. ನಿನ್ನೆ ನನಗೆ ಗೊತ್ತಿಲ್ಲ ಆನ್ಲೈನ್ ಇದೆ ಅಂತ. ನಾನೇನು ಮಾಡ್ತಾಯಿದ್ದೆ, ನಮ್ಮವರು ಕೆಲವರಿಗೆ ಅವರು ನನ್ನ ಮುಂದೆ ಇದ್ದರು, ನಾನು ಇಂಥ ಫಸ್ಟ್ ಸೀಟಲ್ಲಿ ಕೂತ್ಕೊಂಡಿದ್ದೆ ಕೆಳಗೆ, ಹಾಗೆ ಸೋಫಾದಲ್ಲಿ. ಅವರು ಸ್ಟೇಜಿಂದ ಪ್ರೀಚ್ ಮಾಡುತ್ತಿದ್ದರು, ಕಡೆಗೆ ಇಂಪಾರ್ಟೇಷನ್ ಪ್ರೇಯರ್ ಮಾಡಿದರು. ನನಗೆ ಗೊತ್ತಿಲ್ಲ ಆನ್ಲೈನ್ ಇದೆ ಅಂತ. ನಾನು ವಿಡಿಯೋ ಬರ್ತಾ ಇದ್ದೆ. ನಾನು ಒಂದು ಪ್ರೇಯರ್ ಮಾಡಿದೆ, ಲಾರ್ಡ್ ಅವ್ರು ಬರಲಿ, ಹೀ ಈಸ್ ಹಿಯರಿಂಗ್ ಫ್ರಮ್ ಯು, ಅವ್ರು ನಿಮ್ಮಿಂದ ಕೇಳುವ ವ್ಯಕ್ತಿ, ಅವ್ರು ಬರಲಿ, ನನಗೆ ಪ್ರಾರ್ಥನೆ ಮಾಡಲಿ ಅಂತ. ವಿತಿನ್ 30 ಸೆಕೆಂಡ್ ಎಲ್ಲರೂ ಸ್ಟೇಜಲ್ಲಿ ಬಿಟ್ಟರು, ಸೀದಾ ಇಳಿದು ಬಂದರು, ಪ್ರೇಯರ್ ಮಾಡಿದ್ರು. ನನಗೆ ಮೊಬೈಲ್ ಹೀಗೆ ಉಂಟು, ಬಿಸಾಡಿದೆ. ರೈಟ್, ಪ್ರೇಯರ್ ಮಾಡಿದ್ರು. ಒಂದು 2-3 ಜನಕ್ಕೆ ಸೈಡಲ್ಲಿ ಪ್ರಶಾಂತ್ ಬ್ರದರ್ ಇದ್ದರು, ಅವರಿಗೂ ಪ್ರೇಯರ್ ಮಾಡಿದರು. ಅವರಿಗೆ ನಮಗೆ ಒಟ್ಟಿಗೆ ಮುಂದೆ ಕೂತ್ಕೊಂಡಿದ್ದೆ ನಾವು. ಆ ಸೀಟ್ಗಳು ಪೊಲಿಟಿಷಿಯನ್ ಅದೆಲ್ಲ ಕೂತ್ಕೊಳ್ಳುವಂಥ ಮುಂದೆ ಸೀಟ್ಗಳು. ರೈಟ್, ಒಬ್ಬ ದೇವ ಸೇವಕ ದೇವರ ಆತ್ಮನಿಂದ ನಡೆಸಲ್ಪಡುವಂಥದ್ದು. ನಾನು ಅವರಿಗೆ ಹೋಗಿ ಹೇಳಲಿಲ್ಲ ನನಗೆ ಪ್ರೇಯರ್ ಮಾಡಿ ಅಂತ, ನನ್ನ ತಂದೆಗೆ ಹೇಳಿದೆ ಅಷ್ಟೇ. ವಿದಿನ್ 30 ಸೆಕೆಂಡ್ ಕ್ಯಾಮರಾದವರಿಗೆ ಸಹ ಗೊತ್ತೇ ಇಲ್ಲ ಅವರು ಅಲ್ಲಿ ಬರ್ತಾರಂತ. ಇಷ್ಟು ಕ್ಯಾಮರಾ ಇತ್ತು ಅಲ್ಲಿ, ಅವ್ರು ಅನ್ನಿಸ್ಲೇ ಇಲ್ಲ ಅವರು ಅಲ್ಲಿ ಬರ್ತಾರಂತ. ಅವರು ಕ್ಯಾಮರಾ ಹಿಡಿಬೇಕಾದ್ರೆ ನನಗೆ ಪ್ರೇಯರ್ ಮಾಡಿ ಹೋಗಿವೆ. ರೈಟ್, ದೇವರ ಆತ್ಮನಿಂದ ನಡೆಸಲ್ಪಡುವ ದೇವ ಸೇವಕ ದೇವರಿಂದ ಕೇಳಿ ನಡೆಸಲ್ಪಡುತ್ತಾನೆ. ನೀವು ಸಭೆಗೆ ಬರುವಾಗ ನೀವು ಪ್ರಾರ್ಥನೆ ಮಾಡಬೇಕು, ದೇವರೇ ನಮ್ಮ ಹೃದಯದಲ್ಲಿ ಮಾತಾಡು. ಬ್ರದರ್ ಶದ್ರಕ್, ಪ್ರೇಸ್ ಗಾಡ್. ಓಕೆ, ನಮ್ಮ ಹೃದಯದಲ್ಲಿ ಮಾತಾಡು, ಸ್ಪೀಕ್ ಟು ಮೈ ಹಾರ್ಟ್. ದೇವರು ಡೆಫಿನೆಟ್ಲಿ ಮಾತಾಡುತ್ತಾನೆ. ರೈಟ್, ಮಾತಾಡುತ್ತಾನೆ. ನಾವು ಏನು ಪ್ರಾರ್ಥನೆ ಮಾಡ್ತೇವೆ ಅದನ್ನು ದೇವರ ಹತ್ರ ನಾವು ಟ್ರಸ್ಟ್ ಮಾಡಬೇಕು. ನಮ್ಮ ದೇವರು ಒಳ್ಳೆಯವನು, ಆತನು ಯಾವಾಗಲೂ ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ರೈಟ್, ಎಲ್ಲ ಸೇವಕರುಗಳಿಗಿಂತ ನಮ್ಮ ದೇವರು ದೊಡ್ಡವನು. ಅವರನ್ನು ಯಾರನ್ನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕಳಿಸ್ತಾನೆ. ಯಾರ ಬಳಿಗೆ ಬೇಕಾದ್ರೆ ಕಳಿಸ್ತಾನೆ. We need to trust in him. ಎಷ್ಟು ಮಂದಿ ನಂಬುತ್ತೀರಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನಂತ? ನಂಬಿರಿ, ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾನೆ. ಎವ್ರಿ ಸಂಡೇ ಬರುವಾಗ ಪ್ರಾರ್ಥನೆಯೊಡನೆ ನಂಬಿಕೆಯೊಡನೆ ಬನ್ನಿರಿ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ದೇವರು ನಿಮ್ಮಲ್ಲಿ ಮಾತಾಡುತ್ತಾನೆ. ಕ್ವಿಕ್ಕಾಗಿ ದೇವರು ಮಾತಾಡಿದಾಗ ನೀವು ರೆಸ್ಪಾನ್ಸ್ ಕೊಡ್ರಿ, ಅದಕ್ಕೆ ಪ್ರತಿಕ್ರಿಯೆ ಕೊಡಿ. ದೇವರು ಮಾತಾಡಿದಾಗ ರೈಟ್, ನೀವು ಪ್ರತಿಕ್ರಿಯೆ ಕೊಟ್ಟರೆ ದೇವರು ಕಂಟಿನ್ಯೂ ಆಗಿ ನಿಮ್ಮ ಹತ್ರ ಮಾತಾಡುತ್ತಾರೆ. ಒಂದು ಮಗುವಿಗೆ ಒಂದು ಸರಿ ಹೇಳ್ತೇನೆ, 2 ಸರಿ ಹೇಳ್ತೇನೆ, ಕೇಳದಿದ್ರೆ ಮತ್ತೆ ಅವನ ಹತ್ರ ಹೇಳುವುದಿಲ್ಲ, ಬೇರೆಯವ್ರ ಹತ್ರ ಹೇಳ್ತೇನೆ. ಇಟ್ಸ್ ನಾಟ್ ಸೀರಿಯಸ್. ರೈಟ್, ಸೀರಿಯಸ್ ಇಲ್ಲದ ವ್ಯಕ್ತಿ ಅಂತ. ಒಮ್ಮೆ ನಾನು ಹೇಳ್ತೇನೆ, ಕೇಳ್ತಾನೆ, ಇನ್ನೊಮ್ಮೆ ಅವನ ಹತ್ರ ಹೇಳ್ತೇನೆ, ಯಾಕೆ ನನ್ನ ಮಾತನ್ನು ಕೇಳುವ ವ್ಯಕ್ತಿ. ಅದೇ ರೀತಿ ದೇವರು ಏನು ಹೇಳ್ತಾನೆ ನೀವು ಕೇಳಿದಾಗ ಅವನು ನೆಕ್ಸ್ಟ್ ಲೆವೆಲಲ್ಲಿ ನಿಮ್ಮ ಹತ್ರ ಮಾತಾಡುತ್ತಾನೆ. ನಿಮ್ಮನ್ನು ನಂಬಿಕೆಯಿಂದ ನಂಬಿಕೆಗೆ ನಡೆಸ್ತಾನೆ, ನಿಮ್ಮನ್ನು ಮಹಿಮೆಯಿಂದ ಮಹಿಮೆಗೆ ನಡೆಸ್ತಾನೆ, ನಿಮ್ಮನ್ನು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ನಡೆಸ್ತಾನೆ. ದೇವರನ್ನು ನಾವು ನಡೆಸುವವರಲ್ಲ, ದೇವರು ನಮ್ಮನ್ನು ನಡೆಸ್ತಾನೆ. ಪ್ರೈಸ್ ಗಾಡ್. ದೇವರು ನಮ್ಮನ್ನು ನಡೆಸ್ತಾನೆ. ಹಿ ಈಸ್ ಪ್ರೇಯರ್ ಆನ್ಸರಿಂಗ್ ಗಾಡ್. ಆತನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಾತನು ಆಗಿದ್ದಾನೆ. ಕಮಾನ್ ಹೇಳ್ರಿ, ಆತನ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಾತನಾಗಿದ್ದಾನೆ. ಸೈತಾನು ಬಂದು ಹೇಳ್ತಾನೆ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಅಂತ. ಪ್ರತಿಯೊಬ್ಬರು ಬಾರ್ನ್ ಅಗೇನ್ ಆಗದವರು ನಾವು ದೇವರ ಮಕ್ಕಳು. ನಮ್ಮನ್ನು ಆತನು ಪರ್ಸನಲಿ ಆಗಿ ಪ್ರೀತಿ ಮಾಡುತ್ತಾನೆ. ಪರ್ಸನಲಿ ಆಗಿ ನಿಮ್ಮ ಪ್ರಾರ್ಥನೆಗೆ ಆತನು ಕಿವಿ ಕೊಡುತ್ತಾನೆ. ಪರ್ಸನಲಿ ಆಗಿ ನಿಮ್ಮನ್ನು ಗಮನಿಸ್ತಾನೆ. ವೈಯಕ್ತಿಕವಾಗಿ ನಿಮ್ಮನ್ನು ಆತನು ನಿಮ್ಮ ಬಾಯಿಂದ ಬರುವಂಥ ಮಾತುಗಳನ್ನು ಕೇಳಲಿಕ್ಕೆ ಆತನು ಸಿದ್ಧವಾಗಿದ್ದಾನೆ.
ಮೇ ಬಿ ನಿಮ್ಮ ಓನ್ ಮೈಂಡಲ್ಲಿ ನೀವು ನಿಮ್ಮನ್ನು ರಿಜೆಕ್ಟ್ ಮಾಡಬಹುದು. ಜನರು ಅವರ ಥಿಂಕಿಂಗ್ಗೆ ತಕ್ಕ ಹಾಗೆ ನಿಮ್ಮನ್ನು ರಿಜೆಕ್ಟ್ ಮಾಡಬಹುದು. ಬಟ್ ದೇವರು ನಿಮ್ಮನ್ನು ರಿಜೆಕ್ಟ್ ಮಾಡುವುದಿಲ್ಲ. ಯು ಆರ್ ವೆರಿ ವೆರಿ ಪ್ರೆಷಸ್. ಆತನ ಸನ್ನಿಧಾನದಲ್ಲಿ ನೀವು ಬಹಳ ಅಮೂಲ್ಯರಾಗಿದ್ದೀರಿ, ಬಹಳ ಅಮೂಲ್ಯರು. ಆತ ನಿಮ್ಮನ್ನು ಬೆಲೆಯುಳ್ಳವರೆಂದು ನೋಡುತ್ತಾನೆ. ನಿಮ್ಮನ್ನು ಹೇಗೆ ನೋಡ್ತೀರೋ ಗೊತ್ತಿಲ್ಲ, ಬಟ್ ದೇವರು ನಿಮ್ಮನ್ನು ನೋಡುವಾಗ ಬೆಲೆಯುಳ್ಳವರನ್ನು ನೋಡ್ತಾನೆ. ಯಾಕೆ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು. ಯು ಆರ್ ಪರ್ಚೇಸ್ಡ್ ಪೀಪಲ್, ಯು ಆರ್ ನಾಟ್ ಯುವರ್ ಓನ್. ನೀವು ನಿಮ್ಮವರೇ ಅಲ್ಲ. ಆ ಕ್ರಯ ಏನು? ಯೇಸು ಕ್ರಿಸ್ತನ ರಕ್ತ, ಯೇಸು ಕ್ರಿಸ್ತನ ಪ್ರಾಣ. ಯೇಸು ಕ್ರಿಸ್ತನು ತನ್ನನ್ನು ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾನೆ. ರೈಟ್? ನೀವೊಂದು ಪ್ರಾಪರ್ಟಿ ತಗೊಳ್ತೀರಿ, ಒಂದು ಸೆನ್ಸಿಗೆ ಒಂದು 30 ಲಕ್ಷ ಇದೆ ಅಂತ ಅನಿಸುವ. ಕೆಲವು ಕಡೆಯಲ್ಲಿ ಸ್ಕ್ವೇರ್ ಫೀಟಿಗೆ ಇದೆ ಎಷ್ಟೋ ಸಾವಿರ. ನೀವು ಅದನ್ನು ತೆಗೆದುಕೊಳ್ಬೇಕಾದ್ರೆ, ಪರ್ಚೇಸ್ ಮಾಡಬೇಕಾದ್ರೆ ಅದಕ್ಕೆ ಒಬ್ಬ 1 ಎಕರೆ ತಗೊಳ್ತಾನೆ, 30 crores ಕೊಡ್ತಾನೆ. ವ್ಯಾಲ್ಯೂ ಎಷ್ಟು ಆ ಪ್ರಾಪರ್ಟಿಯದ್ದು? ವ್ಯಾಲ್ಯೂ ಎಷ್ಟು? 30 crores 1 ಎಕರೆ. ಆ ಪ್ರಾಪರ್ಟಿಯ ಬೆಲೆ. ನೀವು ಎವ್ರಿ ಟೈಮ್ ಆ ಪ್ರಾಪರ್ಟಿ ನೋಡುವಾಗ 30 crores ನೋಡ್ತೀರಿ. ನಮ್ಮೊಮ್ಮೆ ಸೇವಕರು ಆಚೆ ಗುಲ್ಬರ್ಗದ ಹತ್ರ ಹೋಗ್ತಾ ಇದ್ದೆವು. ಒಬ್ಬ ಸೇವಕರನ್ನು ಒಟ್ಟಿಗಿದ್ದರು. ಒಬ್ಬ ಕುರುಬ 1,000 ಕುರಿಗಳನ್ನು ಮೇಯಿಸ್ತಾ ಹೋಗ್ತಾ ಇದ್ದಾನೆ. ಸಿಂಪಲ್ ಇದ್ದಾನೆ. ಅದಕ್ಕೆ ಇನ್ನೊಬ್ಬ ಸೇವಕ ಹೇಳಿದ, ಅಲ್ಲಿ ನೋಡಿ 1 ಕೋಟಿ ಹೋಗ್ತಾ ಇದೆ ನೋಡಿ ಅಂತ ಹೇಳಿದ. ಎಷ್ಟು? 1 ಕೋಟಿ ಹೋಗ್ತಾ ಇದೆ. ಯಾಕಂದರೆ 10,000 ಆದರೂ ಕೂಡ ಎಷ್ಟು ಬೆಲೆ ಆಯಿತು ಅದರದ್ದು, 1 ಕುರಿಯದ್ದು. 1000 ಕುರಿಗೆ 1 ಕೋಟಿ. ಅದೇ ರೀತಿ ದೇವರು ನಿಮ್ಮನ್ನು ನೋಡುವಾಗ ಕ್ರಿಸ್ತನಲ್ಲಿ ನಿಮ್ಮನ್ನು ನೋಡುತ್ತಾನೆ. ಯು ಆರ್ ಪರ್ಚೇಸ್ಡ್ ಪ್ರಾಪರ್ಟಿ. ನೀವು ಆತನ ಆಸ್ತಿಯಾಗಿದ್ದೀರಿ, ನೀವು ಆತನ ಸೊತ್ತಾಗಿದ್ದೀರಿ. ದೇವರು ತನ್ನ ಮಗನನ್ನು ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾನೆ, ತನ್ನ ಮಗನ ಪ್ರಾಣವನ್ನು ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾನೆ. ನಮಗೆ ರಕ್ಷಣೆ ಆದದ್ದು ಬೆಳ್ಳಿ ಬಂಗಾರ ಮುಂತಾದ ನಶಿಸಿ ಹೋಗುವಂಥ ವಸ್ತುಗಳಿಂದ ಅಲ್ಲ, ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಮಗೆ ಬಿಡುಗಡೆ ಆಗಿದೆ. ರೈಟ್? ಆತನ ರಕ್ತದಿಂದ ನಾವು ಕೊಳ್ಳಲ್ಪಟ್ಟವರು. ಹಾಗಾದರೆ ನಿಮ್ಮ ಬೆಲೆ ಏನು? ಸಭಾಪಾಲಕ ಅಂತ ಹೇಳಿದರೆ ಅವನು ಎವ್ರಿ ಸಂಡೇ ನಿಮಗೆ ನಿಮ್ಮ ಬೆಲೆಯನ್ನು ತೋರಿಸಿಕೊಡುವಂಥದ್ದು. ದೇವರ ಪರವಾಗಿ ಅವನು ಮಾತಾಡುತ್ತಾನೆ. ಏನು ಮಾತಾಡ್ತಾನೆ ಅಂದರೆ, ನಿಮ್ಮ ಬೆಲೆ ಏನು? ಹೌ ವ್ಯಾಲ್ಯೂಬಲ್ ಯು ಆರ್. ಎಷ್ಟು ನೀವು ವ್ಯಾಲ್ಯೂಬಲ್ ಆಗಿದ್ದೀರಿ, ಎಷ್ಟು ನೀವು ಅಮೂಲ್ಯರಾಗಿದ್ದೀರಿ, ನೀವು ಯಾರು, ನಿಮ್ಮ 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 ಪದವಿ ಏನು, ನಿಮ್ಮ ಕರೆ ಏನು, ನೀವು ಯಾರಿಂದ ಕರೆಯಲ್ಪಟ್ಟಿದ್ದೀರಿ, ನೀವೇನಾಗಿದ್ದೀರಿ. ಸೋ ವ್ಯಾಲ್ಯೂಬಲ್. ನಿಮಗೆ ನಿಮ್ಮ ಬೆಲೆ ಗೊತ್ತಿರಲಿಕ್ಕಿಲ್ಲ, ಬಟ್ ದೇವರಿಗೆ ನಿಮ್ಮ ಬೆಲೆ ಗೊತ್ತಿದೆ. ಯಾವಾಗ ನಿಮ್ಮ ಬೆಲೆ ನಿಮಗೆ ಗೊತ್ತಾಗ್ತದೆ, ನೀವಿದ್ದ ಆಗಿರುವುದಿಲ್ಲ. ಮೇ ಬಿ ನಿಮಗೆ ಇಂಟೆಲೆಕ್ಚುಯಲ್ ನಾಲೆಜಲ್ಲಿ ನೀವು ಅನಿಸ್ಬೋದು, ಬಟ್ ರೆವಲೇಷನ್ ನಾಲೆಜ್ ಬರುವಾಗ, ಅಂತರದಲ್ಲಿ ಬೆಳಕು ಬರುವಾಗ, ನಿಮ್ಮ ಸ್ಪಿರಿಟಲ್ಲಿ ನಿಮಗೆ ಗೊತ್ತಾಗ್ತದೆ ಹೂ ಯು ಆರ್. ರೈಟ್? ನಿಮ್ಮ ಮೈಂಡಲ್ಲಿ ಹೋಲ್ಡ್ ಮಾಡಿದ ಸ್ಟ್ರಾಂಗ್ ಹೋಲ್ಡ್ಗಳು, ರಿಜೆಕ್ಷನ್ ಥಾಟ್ಸ್ಗಳು, ಸೈತಾನು ಹಾಕಿದ ಸುಳ್ಳುಗಳು ಎಲ್ಲ ಕಳಚಲ್ಪಡ್ತವೆ. ರೋಗಗಳು ಕಳಚಲ್ಪಡ್ತವೆ, ವ್ಯಾಧಿಗಳು ಕಳಚಲ್ಪಡುತ್ತವೆ. ಅದರಿಂದ ದೇವರ ವಾಕ್ಯವನ್ನು ಎವ್ರಿ ಡೇ ಮೆಡಿಟೇಟ್ ಮಾಡಿ. ದೇವರ ವಾಕ್ಯ ಮೆಡಿಟೇಟ್ ಮಾಡೋದಂದರೆ, ದೇವರು ನನ್ನ ಕುರಿತಾಗಿ ಏನು ಹೇಳಿದ್ದಾನೆ ಅದನ್ನು ನಾವು ಧ್ಯಾನ ಮಾಡುವಂಥದ್ದು. ನನ್ನ ಕುರಿತಾಗಿ ಏನು ಹೇಳಿದ್ದಾನೆ ಅದನ್ನು ನಾವು ಧ್ಯಾನ ಮಾಡುವಂಥ ಹೇಳಿ ಧ್ಯಾನ ಮಾಡುವಂಥ. ಬೇರೆ ಏನು ಧ್ಯಾನ ಮಾಡೋದಲ್ಲ. ಆತ್ಮಿಕವಾಗಿ ನೀವು ಯಾರಾಗಿದ್ದೀರಿ ಹೇಳ್ರಿ. ನಾನು ಆತ್ಮಸ್ವರೂಪಿ. ಕಮಾನ್ ಹೇಳ್ರಿ, ನಾನು ಆತ್ಮಸ್ವರೂಪಿ. ನನಗೊಂದು ಪ್ರಾಣ ಇದೆ. ಶರೀರ ಎಂಬ ಮನೆಯಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ. ಪುನಃ ಹೇಳ್ರಿ, ನಾನು ಆತ್ಮಸ್ವರೂಪಿ. ನಾನು ಕ್ರಿಸ್ತನಲ್ಲಿ ಆತ್ಮಸ್ವರೂಪಿ. ನನಗೆ ಪ್ರಾಣ ಇದೆ. ಶರೀರ ಎಂಬ ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ಹೇಳಿ, ನಾನು ನೋಡುವನಾಗಿ ನಡೆಯದೆ
ಭಾವನೆಗಳಲ್ಲಿ ನಡೆಯದೆ ನಂಬಿಕೆಯಲ್ಲಿ ನಡೆಯುವನಾಗಿದ್ದೇನೆ. ಹೇಳಿ, ಕ್ರಿಸ್ತನಲ್ಲಿ ನಂಬಿಕೆಯಲ್ಲಿ ನಡೆಯುವನಾಗಿದ್ದೇನೆ. ದೇಹ ಎಂಬ ಈ ಮನೆಯಲ್ಲಿ, ಹೇಳಿ, ದೇಹ ಎಂಬ, ಕಮಾನ್ ಹೇಳ್ರಿ, ದೇಹ ಎಂಬ ಈ ಮನೆಯಲ್ಲಿ, ಹೇಳ್ರಿ, ಈ ಮನೆಯಲ್ಲಿ ವಾಸ ಮಾಡುವ ತನಕ ಕರ್ತನಿಗೆ ದೂರದ ಪ್ರವಾಸಿ ಆಗಿದ್ದೇನೆ. ಹಲ್ಲೆಲೂಯಾ. ಹೇ, ಈ ಸತ್ಯಾಂಶಗಳನ್ನು ಮೆಡಿಟೇಟ್ ಮಾಡಿದಾಗ ನಿಮ್ಮ ಇನ್ನರ್ ಮ್ಯಾನ್, ನಿಮ್ಮ ಅಂತರದ ಮನುಷ್ಯನು ಆತನು ಹೇಳುತ್ತಾನೆ, ಆತನು ನಿಮ್ಮ ದೇಹದ ಮೇಲೆ ಅಧಿಕಾರ ನಡೆಸ್ತಾನೆ. ಹಾ, ನಿಮ್ಮ ಒಳಗಿಂದ ಜೀವಕರವಾದ ಹೊಳೆಗಳು ಉಕ್ಕಿ ಹರಿಯುತ್ತವೆ. ಲೈಫ್ ನಿಮ್ಮ ಒಳಗಿಂದ ಉಕ್ಕಿ ಹರಿಯುತ್ತದೆ. ಜೀವವು ಉಕ್ಕುತ್ತದೆ. ಮಹಿಮೆ ನಿಮ್ಮ ಒಳಗಿಂದ ಉಕ್ಕುತ್ತದೆ. ನಿಮ್ಮ ಒಳಗಿನ ಮನುಷ್ಯನು ಹೊರಗೆ ಪ್ರಕಟಿಸಲ್ಪಡುತ್ತಾನೆ. ದ ಲವ್, ಜಾಯ್, ಪೀಸ್, ಪ್ರೀತಿ ಅದು ಪ್ರಕಟವಾಗುತ್ತದೆ. ಇದನ್ನು ಯಾವಾಗಲೂ ನಾವು ಮೆಡಿಟೇಟ್ ಮಾಡಬೇಕು. ದೇವರ ವಾಕ್ಯವನ್ನು ನಾವು ಪ್ರಾಪಂಚಿಕ ಬುದ್ಧಿಯಿಂದ ಅದನ್ನು ತಿಳಿಯುವುದಲ್ಲ. ಹೇಳಿ, ಪ್ರಾಪಂಚಿಕ ಬುದ್ಧಿ. ಹೇಳಿ, ಪ್ರಾಪಂಚಿಕ ಬುದ್ಧಿ. ಪ್ರಾಪಂಚಿಕ ಬುದ್ಧಿಯಿಂದ ತಿಳಿಯುವುದಲ್ಲ, ಅಥವಾ ಹ್ಯೂಮನ್ ಅಡ್ವೈಸ್ ಅಂತ ಹೇಳ್ತಾರೆ, ರೈಟ್? ಮಾನುಷಿಕ ಸಲಹೆಗಳಿಂದ ನಾವು ಜೀವಿಸುವವರಲ್ಲ, ನಾವು ದೇವರ ವಾಕ್ಯದಲ್ಲಿ ಜೀವಿಸುವವರು. ನಿಮಗೆ ಸಲಹೆಗಳು ತುಂಬ ಬರಬಹುದು. ಮಾನುಷಿಕ ಸಲಹೆಗಳು ನಿಮ್ಮ ಮದುವೆ ವಿಷಯದಲ್ಲಿ, ಸೇವೆಯ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ ಅನೇಕರು ನಿಮಗೆ ಸಲಹೆಗಳು ಕೊಡಬಹುದು. ಆ ಸಲಹೆಗಳು ನಿಲ್ಲುವುದಿಲ್ಲ. ಆ ಸಲಹೆಗಳಿಂದ ನಿಮ್ಮ ಜೀವಿತವನ್ನು ನೀವು ಕಟ್ಟಲಿಕ್ಕೆ ಆಗುವುದಿಲ್ಲ. ಸಲಹೆಗಳು ತುಂಬ ಕೊಡ್ಬೋದು. ಮೇ ಬಿ ನಿಮ್ಮ ಮ್ಯಾರೇಜ್ ಪ್ರಾಬ್ಲಮ್ಗೆ ನೀವು ಕೌನ್ಸಿಲಿಂಗ್ಗೆ ಸಲಹೆಗಳಿಗೆ ಹೋಗ್ಬೋದು. ಆ ಸಲಹೆಗಳು ನಿಮ್ಮ ಮ್ಯಾರೇಜನ್ನು ಕಟ್ಟುವುದಿಲ್ಲ. ನಿಮ್ಮ ಬಾಡಿಗಳನ್ನು ಒಂದು ಮಾಡಬಹುದೇ ಹೊರತು ನಿಮ್ಮ ಆಂತರ್ಯವನ್ನು ಒಂದು ಮಾಡುವಂಥದ್ದು ದೇವರ ವಾಕ್ಯ, ದ ವರ್ಡ್ ಆಫ್ ಗಾಡ್. ನಮಗೆ ಸಲಹೆಗಳಲ್ಲ, ನಮಗೆ ದೇವರ ವಾಕ್ಯ ಬೇಕು. ದೇವರ ವಾಕ್ಯ ನಮ್ಮನ್ನು ಯುನೈಟ್ ಮಾಡುತ್ತದೆ. ದೇವರ ವಾಕ್ಯ ನಮ್ಮನ್ನು ಒಂದು ಮಾಡುತ್ತದೆ. ದೇವರ ವಾಕ್ಯ ನಮ್ಮ ಒಳಗೆ ಪ್ರವೇಶಿಸಿದಾಗ ನಮ್ಮ ಇನ್ನರ್ ಮ್ಯಾನ್ನಲ್ಲಿ ಇದ್ದಂಥ ಆ ಸಂತೋಷ, ಆ ಸಮಾಧಾನ, ಆ ಪ್ರೀತಿ, ಇನ್ಸೈಟ್, ತಿಳುವಳಿಕೆಯನ್ನು ಓಪನ್ ಮಾಡುತ್ತದೆ. ಪುರುಷನು ತನ್ನ ಹೆಂಡತಿಯನ್ನು ನೋಡುವಂಥ ರೀತಿ ಬೇರೆ ಆಗುತ್ತದೆ. ಹೆಂಡತಿ ತನ್ನ ಗಂಡನನ್ನು ನೋಡುವ ರೀತಿ ಬೇರೆ ಆಗುತ್ತದೆ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ನೋಡುವ ರೀತಿ ಬದಲಾಗುತ್ತದೆ. ಯಾಕೆ? ನೀವು ನ್ಯಾಚುರಲ್ ನೋಡುವುದಿಲ್ಲ, ನೀವು ಇನ್ನರ್ಲಿ ನೋಡುತ್ತೀರಿ. ನಿಮ್ಮ ಇನ್ನರ್ಲಿ ನೋಡಿದಾಗ ಪರಿಸ್ಥಿತಿಗಳು ಬದಲಾಗುತ್ತವೆ. ನಿಮ್ಮ ಮನೆಯ ಕಂಡೀಷನ್ ಬದಲಾಗುತ್ತದೆ. ನಿಮ್ಮ ಕುಟುಂಬದ ಕಂಡೀಷನ್ ಬದಲಾಗುತ್ತದೆ. ನೀವು ಮಾಡುತ್ತಿರುವ ಕರ್ತನ ಸೇವೆ ಬದಲಾಗುತ್ತದೆ. ಪ್ರೈಸ್ ಗಾಡ್. ನಿಮ್ಮ ಸ್ಟೋರಿ ಚೇಂಜ್ ಆಗುತ್ತದೆ. ನೀವು ಸಾಮಾನ್ಯವಾದವರಲ್ಲ. ಯಾಕೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು? ದೇವರ ವಾಕ್ಯ ಧ್ಯಾನ ಮಾಡಬೇಕು ಯಾಕಂತ ಹೇಳಿದ್ರೆ, ನಾವು ಕರ್ತನಲ್ಲಿ ಒಂದು ಆತ್ಮವಾಗಿದ್ದೇವೆ ಅಂತ ನಮಗೆ ಗ್ರಹಿಕೆ ಬರಬೇಕು. ನೋ ಲಾಂಗರ್ ಯು ಆರ್ ಟು, ಯು ಆರ್ ಒನ್ ಇನ್ ಕ್ರೈಸ್ಟ್. ಕಮ್ ಹೇಳಿ, ಯು ಆರ್ ಒನ್ ಇನ್ ಕ್ರೈಸ್ಟ್. ಹೇಳಿ, ನಾವು ಕ್ರಿಸ್ತನಲ್ಲಿ ಒಂದಾಗಿದ್ದೇವೆ. ಹಾಗಾದರೆ ನಿಮ್ಮ ಒಳಗೆ ಇಟ್ಟಂಥ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮ. ಅದು ಹೇಡಿತನದ ಆತ್ಮ ಅಲ್ಲ. ಸಡನ್ಲಿ ನಿಮಗೆ ಭಯ ಬರ್ತಾ ಇದೆ, ಸಡನ್ಲಿ ಫಿಯರ್ ಬರ್ತಾ ಇದೆ, ಒಂದು ರೀತಿಯ ಏನೋ ಒಂದು ರೀತಿಯ ರಾಂಗ್ ಥಾಟ್ಸ್ಗಳು, ಭಯಗಳು, ಅನ್ಎಕ್ಸ್ಪ್ರೆಸಿಬಲ್, ಅಂದರೆ ನಿಮಗೆ ಅದನ್ನು ಪ್ರಕಟಿಸಲಿಕ್ಕೆ ಆಗೋದಿಲ್ಲ. ಯು ಕೆನಾಟ್ ಎಕ್ಸ್ಪ್ಲೈನ್ ಬರ್ತಾ ಇದೆ. ಬಟ್ ಎಲ್ಲ ಅದು ಬರುವಂಥದ್ದು ಹೊರಗಿನಿಂದ. ಎಲ್ಲಿಂದ ಬರುತ್ತದೆ? ಹೊರಗಿನಿಂದ ಬರುತ್ತದೆ. ನಿಮ್ಮ ಒಳಗೆ ದೇವರು ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮ. God has given me the spirit of love, power and sound mind. ಓದಿರಿ ಆ ವಚನವನ್ನು ಓದಿ. 2
Timothy 1 chapter 6 verse. 2 Timothy 1 chapter 6 verse. 6 and 7. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನು ಇಟ್ಟಿದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಿಸ್ತೇನೆ. Praise God. ಇಲ್ಲಿ ಅಪೊಸ್ತಲ ಪೌಲ್ ತಿಮೋತಿಗೆ ಹೇಳ್ತಾನೆ, ಆದ ಕಾರಣ, ಎಲ್ಲರೂ ಓದ್ತಾ ಇದ್ದೀರಾ, therefore I remind you to stir up the gift of God which is in you through the laying on my hands. ಎಲ್ಲರೂ ಓದ್ತಾ ಇದ್ದೀರಾ? ಎಲ್ಲರೂ ಓದಿರಿ. ಕನ್ನಡ ಬರುವವರು ಕನ್ನಡದಲ್ಲಿ ಓದಿರಿ, ಇಂಗ್ಲಿಷ್ ಬರುವವರು ಇಂಗ್ಲೀಷಲ್ಲಿ ಓದಿರಿ, ಅರ್ಥ ಆಗದವರು ಓದಿರಿ, ಅರ್ಥ ಆಗುವವರು ಓದಿರಿ, ಎಲ್ಲರೂ ಓದಿರಿ. ಪ್ರತಿಯೊಂದು ಸ್ಕ್ರಿಪ್ಚರ್ ನಾನು ಪ್ರೀಚ್ ಮಾಡುವಾಗ ಅದು ಕನ್ನಡದಲ್ಲಿರ್ತದೆ, ಇಂಗ್ಲೀಷಲ್ಲಿರ್ತದೆ. ರೈಟ್? ಯಾರು ಹೇಳಲಿಕ್ಕೆ ಆಗೋದಿಲ್ಲ ನನಗೆ ವಾಕ್ಯ ಅರ್ಥ ಆಗೋದಿಲ್ಲ ಅಂತ. ಅಟ್ಲೀಸ್ಟ್ ಸ್ಕ್ರಿಪ್ಚರ್ ಓದಿ. ನಾನು ಹ್ಯೂಮನ್ ಅಡ್ವೈಸನ್ನು, ಮನುಷ್ಯರ ಸಲಹೆಗಳನ್ನು ಪ್ರೀಚ್ ಮಾಡುವುದಿಲ್ಲ. ನಾನು ವಾಕ್ಯವನ್ನು ತೋರಿಸಿ ನಿಮ್ಮ ಒಳಗೆ ಏನಿದೆ ಅಂತ ಕನ್ನಡಿ ತೋರಿಸುವಂಥದ್ದು ಅಷ್ಟೇ. ನೆವಗಳು ನಮ್ಮಲ್ಲಿ ತುಂಬ ಇರ್ಬೋದು. ನನಗೆ ಕನ್ನಡ ಬರುವುದಿಲ್ಲ, ನನಗೆ ಇಂಗ್ಲೀಷ್ ಬರುವುದಿಲ್ಲ. ದೇವರಿಗೆ ಅದು ಬೇಡ. ದೇವರ ಪ್ರಸನ್ನತೆ ಎಲ್ಲವನ್ನು ಚೇಂಜ್ ಮಾಡುತ್ತದೆ. Praise God. ಪ್ರಸನ್ನತೆ ಎಲ್ಲವನ್ನು ಚೇಂಜ್ ಮಾಡುತ್ತದೆ. ಇಲ್ಲಿ ಪುನಃ ಬರ್ತೇನೆ ನಾನು. ಒಂದು ವಚನವನ್ನು ತೆಗೀರಿ. 29ನೇ ಯೆಶಾಯ 9ನೇ ವಚನ. ಯೆಶಾಯ 29:9. ನಿಮ್ಮನ್ನು ನೀವೇ ಬೆರಗಾಗಿರಿ, ಕುರುಡು ಮಾಡಿಕೊಂಡು ಕುರುಡಾಗಿರಿ. ಇವರು ಅಮಲೇದಿದ್ದಾರೆ, ದ್ರಾಕ್ಷಾರಸದಿಂದಲ್ಲ, ಓಲಾಡುತ್ತಾರೆ, ಮದ್ಯದಿಂದಲ್ಲ. ಓಕೆ. ಯೆಹೋವನು ನಿಮ್ಮ ಮೇಲೆ ಗಾಢ ನಿದ್ರೆಯನ್ನು ಬರಮಾಡಿ ಪ್ರವಾದಿಗಳೆಂಬ ಕಣ್ಣುಗಳನ್ನು ಮುಚ್ಚಿ ದಿವ್ಯ ದರ್ಶಗಳೆಂಬ ತಲೆಗಳಿಗೆ ಮುಸುಕು ಹಾಕಿದ್ದಾನಷ್ಟೆ. ನೆಕ್ಸ್ಟ್, ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನ ಆಗಿದೆ. The whole vision has become to you like the words of a book that is sealed. Right? ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಲ್ಲ ಆಗುವುದಿಲ್ಲ ಅನ್ನುವನು. ರೈಟ್? ವಿಚ್ ಮ್ಯಾನ್? ಓದಿ, ಇಂಗ್ಲೀಷ್ನಲ್ಲಿ ಓದಿ. ರೆಬೆಕ್ಕ ಓದಿ. ರೆಬೆಕ್ಕನಿಗೆ ಒಂದು ಮೈಕ್ ಕೊಡಿ, ಎಲ್ಲ ಓದಿ. ಓದುವಾಗ ನೋಡಿ. The whole vision has become to you like the words of a book that is sealed, which men deliver to one who is literate, saying, read this please, and he says, I cannot, for it is sealed. And he says, I cannot, for it is sealed. ಅಂದರೆ ಅದು ಬರೆಯಲ್ಪಟ್ಟಿದೆ. ಅದು ಮನುಷ್ಯರದ್ದ, ಯಾರದ್ದ ಯಾರಿಗೆ ಗೊತ್ತು. ಬರೆಯಲ್ಪಟ್ಟಿದೆ. ಒಂದು ನೆವ. ರೈಟ್? ಓಕೆ. ಇಲ್ಲಿ ಎಜುಕೇಟೆಡ್ ವ್ಯಕ್ತಿಗೆ ಓದು ಅಂತ ಹೇಳಿದರೆ, ಅಕ್ಷರ ಬಲ್ಲವನಿಗೆ ಓದು ಅಂತ ಹೇಳಿದರೆ ಅವನೊಂದು ನೆವ ಕೊಡ್ತಾನೆ. ನೆಕ್ಸ್ಟ್ 13. Then the book is delivered to one who is illiterate, saying, read this please, and he says, I am not literate. ಹಲೋ, ಯಾರಿದ್ದಾರಲ್ಲಿ ಕಂಪ್ಯೂಟರಲ್ಲಿ? ನಾನು ಹೇಳಿದೆ 29:13 ಹಾಕಿ ಅಂತ. Therefore the Lord said, inasmuch as these people draw near with their mouths and honor me with their lips, but have removed their hearts far from me, and their fear toward me is taught by the commandment. ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆ ಸರಿಯಾಗಿ ಭಯಭಕ್ತಿಯನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ಇಲ್ಲಿ ಬಾಯಿ ಬಿಡುತ್ತದೆ. ಅಕ್ಷರ ಬಲ್ಲವನಿಗೆ ಓದು ಅಂತ ಹೇಳಿದರೆ ಅದು ಏನು ಹೇಳ್ತಾನಂತೆ? ಮುದ್ರೆ ಹಾಕಿದೆ, ಮುದ್ರೆ, ಸೀಲ್ಡ್. ಅಕ್ಷರವಿಲ್ಲದವನಿಗೆ ಓದು ಅಂತ ಹೇಳಿದರೆ ಹೆಂಗೆ ಬರವಿತ್ತು ನಾನು ಎತ್ತುವೈದು ಗೊತ್ತುಂಡ. ಎಲ್ಲ ನೆವಗಳು. ರೈಟ್? ಎಲ್ಲ ನೆವಗಳು. ದೇವರ ವಾಕ್ಯ ನಿನ್ನನ್ನು ಪ್ರಮೋಟ್ ಮಾಡ್ತದೆ, ನೆವಗಳಲ್ಲ.
ಮೊನ್ನೆ ನಾನು ಬ್ರದರ್ ಯಾರು ಪ್ರವೀಣ್ ಅವರೊಂದು ಎಕ್ಸಾಲ್ಟೇಷನ್ ಮೆಸೇಜ್ ಕೊಡ್ತಾ ಇದ್ರು. ಎಷ್ಟು ಮಂದಿ ಕೇಳಿದ್ದೀರಿ? ನೋಡಿ, ಎಲ್ಲರೂ ಕೇಳಲಿಲ್ಲ. ಕೇಳಿರಿ. ಒಬ್ಬ ವ್ಯಕ್ತಿಯನ್ನು, ಲೀಡರನ್ನು ನೇಮಿಸಿ ಹೋಗುವಾಗ ದೇವರು ಅವನ ಮುಖಾಂತರ ಮಾತಾಡ್ತಾನೆ. ಯಾಕೆ ಲೈಫಲ್ಲಿ ಸಕ್ಸಸ್ ಇರೋದಿಲ್ಲ? ನಾವು ವಾಕ್ಯವನ್ನು ಕೇಳುವುದಿಲ್ಲ. ಒಂದು ನಾಯಿ ಮತ್ತು ಅವರು ವಿಜನ್ ಬಗ್ಗೆ ಮಾತಾಡ್ತಿದ್ದರು. ಒಂದು ನಾಯಿ ಮತ್ತು ಕತ್ತೆ ಕಾಂಪಿಟೇಷನ್ ಹಾಕಿದ್ರಂತೆ. ಏನು ಕಾಂಪಿಟೇಷನ್? ಓಡುವಂಥದ್ದು. ಯಾರು ವಿನ್ ಆಗ್ತಾರೆ ಅವರಿಗೊಂದು ಏನು, ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕೆ. ನಾಯಿ ಓಡಿತ್ತು. ನಾಯಿ ಸ್ಪೀಡ್ ಓಡ್ತದೆ, ರೈಟ್? ಭಯಂಕರ ಸ್ಪೀಡ್. ಕತ್ತೆ ಅಷ್ಟು ಮೆಲ್ಲ ಹೋಗುವುದು. ನಿಮಗೊತ್ತು, ನಾಯಿ ಓಡುವಾಗ ಅದಕ್ಕೆ ಬೇರೆ ನಾಯಿಗಳು ಬರ್ತವೆ. ಒಂದೇ ನಾಯಿ ಓಡುವಾಗ ಬೇರೆ ನಾಯಿಗಳು ಬಂದು ಅಟ್ಯಾಕ್ ಮಾಡ್ತವೆ. ಅಟ್ಯಾಕ್ ಮಾಡಿ, ಹೋರಾಟ ಮಾಡಿ, ಜಗಳ ಮಾಡಿ, ಏನೋ ಮಾಡಿ ಕತ್ತೆ ಮುಂದೆ ಹೋಗಿ ಸಿಂಹಾಸನದಲ್ಲಿ ಕೂತ್ಕೊಂಡಿತ್ತು, ರೈಟ್? ಕತ್ತೆಗೆ ಏನು ಪ್ರಾಬ್ಲಮ್ ಇಲ್ಲ, ಇದು ಸಿಂಹಾಸನದಲ್ಲಿ ಕೂತ್ಕೊಂಡಿತ್ತು. ಕಡೆಗೆ ನಾಯಿ ಹೋಗಿ ಹೇಳಿತ್ತು, ಆ್ಯಕ್ಚುಲಿ ನಾನು ಅಲ್ಲಿ ಕೂತ್ಕೊಳ್ಬೇಕಿದ್ದೆ ಆ ಸಿಂಹಾಸನದಲ್ಲಿ, ನಮ್ಮವರೇ ನಮಗೆ ಅಡ್ಡಿ. ನಾನು ಬರುವಾಗ ಅದನ್ನು ಅಲ್ಲಿ ಕೇಳ್ತಾ ಇದ್ದೆ, ನೆಗಡಿ ನನಗೆ, ನಮಗೆ ಅಡ್ಡಿ ಯಾರಿಲ್ಲ, ನಮ್ಮವರೇ ನಮಗೆ ಅಡ್ಡಿ. ಇಂಥ ಮಾತುಗಳನ್ನು ಕೇಳಿದ್ದೀರಾ? ಯಾನ್ ಮಿತ್ತು ಬೋತು ಎಂಕಲ್ನಾಗುಲೆ ಎಂಕಲೆ ಅಡ್ಡಿ. ಯಾರು ಅಡ್ಡಿ ಇಲ್ಲ. ನೋ ಒನ್ ಕ್ಯಾನ್ ಸ್ಟಾಪ್ ಯುವರ್ ಜರ್ನಿ. ಇಲ್ಲಿ ಕೇಳ್ರಿ, ಇಫ್ ಯು ಲಿವ್ ಫಾರ್ ಗಾಡ್, ಹೇಳ್ತೇನೆ, ನೀನು ಅರಣ್ಯದಲ್ಲಿ ಇದ್ದರೂ ದೇವರನ್ನು, ಬೈಬಲ್ ದೀನರನ್ನು ಆತನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳ ಸಂಗಡ ಕುತ್ಕೊಳ್ಳಿಸ್ತಾನೆ. ನೋ ಒನ್ ಕ್ಯಾನ್ ಸ್ಟಾಪ್ your journey, your call. ಯಾರು ನಿನ್ನನ್ನು ಇದೆಲ್ಲ ನೆವಗಳು. ನಾವು ನೆವಗಳು ಕೊಡುವುದಲ್ಲ. ನನಗೆ ಅದು ಆಯಿತು, ಇದು ಆಯಿತು, ಅವರು ಬೊಗಳಿದ್ರು, ಇವರು ಇದು ಮಾಡಿದರು, ಅದು ನಾರ್ಮಲ್. ಅದೆಲ್ಲ ಕೇಳಲಿಕ್ಕೆ ನಾವು ಇರುವವರಲ್ಲ. ನಮ್ಮ ಜೀವಿತದ ಡಿಸಿಷನ್ ಜನರು ತೆಗೆದುಕೊಳ್ಳುವುದಲ್ಲ. ನಮ್ಮ ಜೀವಿತದ ಡಿಸಿಷನ್ ದೇವರು ಮಾಡಿದ್ದಾನೆ. ನಮ್ಮ ಜೀವಿತದ ತೀರ್ಮಾನ ದೇವರ ವಾಕ್ಯ. ನಮ್ಮ ಜೀವಿತದ ತೀರ್ಮಾನ ಜನರು ಅಲ್ಲ, ಪರಿಸ್ಥಿತಿಗಳಲ್ಲ. ಹಲ್ಲೆಲೂಯಾ. ನಿನ್ನ ತೀರ್ಮಾನ ನಿನ್ನನ್ನು ಮುಂದಕ್ಕೆ ಕೊಂಡೋಗುತ್ತದೆ. ನಿನ್ನ ತೀರ್ಮಾನ. ಇದನ್ನು ಮಾತಾಡಿದರೆ ನಮ್ಮವರು ಹಾಗೆ ಮಾಡಿದರು, ಹೀಗೆ ಮಾಡಿದರು, ನಮ್ಮವರೇ ನಮಗೆ ಅಡ್ಡಿ ಅಂತ ಹೇಳ್ತಾ ಕೂತ್ಕೊಂಡ್ರೆ ನೀನು ಅಲ್ಲೇ ಇರ್ತಿ. ಆ ಕತ್ತೆಯ ಮೇಲೆ ಹೊಟ್ಟೆ ಕಿಚ್ಚು ಪಡಲಿಕ್ಕೆ ಆಗುವುದಿಲ್ಲ ನೀನು. ಯು ಆರ್ ಬೆಟರ್ ದೆನ್ ಡಾಂಕಿ. ಹೇಳ್ರಿ, ನೀನು ಕತ್ತೆಗಿಂತ ಒಳ್ಳೆಯವನು. ನೀವು ದೇವರ ಮಕ್ಕಳು. ದೇವರು ನಿಮ್ಮನ್ನು ಮಕ್ಕಳೆಂದು ಕರೆದಿದ್ದಾನೆ. ಆತ ನಿಮ್ಮನ್ನು ಮಕ್ಕಳೆಂದು ಪ್ರೀತಿ ಮಾಡುತ್ತಾನೆ, ರೈಟ್? ಅದರಿಂದ ನೆವ ಕೊಡಬೇಡ್ರಿ, ನನಗೆ ಓದಲಿಕ್ಕೆ ಬರುವುದಿಲ್ಲ, ನನಗೆ ಇಂಗ್ಲೀಷ್ ಬರುವುದಿಲ್ಲ. ನೋ, ವಾಕ್ಯಗಳು ನಿಮಗೆ ಅರ್ಥ ಆಗಬೇಕಾದ್ರೆ ದೇವರ ಪ್ರಸನ್ನತೆ ಅರ್ಥ ಆಗ್ತದೆ. ಹ್ಯೂಮನ್ ಅಡ್ವೈಸ್ನಿಂದ ದೇವರ ವಾಕ್ಯ ಅರ್ಥ ಆಗುವುದಿಲ್ಲ. ಕುಮಾರಣ್ಣನ ಅಲ್ಲಿ ಅವರ ಮಗಳ ರಿಲೇಟಿವ್ ಬಂದಿದ್ದರು, ಒಬ್ಬ ಪಾಸ್ಟರ್. ಅವರು ಪೂನಾದಿಂದ ಬಂದಿದ್ದರು. ಅವರಿಗೆ ಕನ್ನಡ ಅಂತೂ ಬಿಲ್ಕುಲ್ ಬರುವುದಿಲ್ಲ. ಇಲ್ಲೇ ಸಭೆಗೆ ಬಂದರು. ಅವ್ರದ್ದು, पास्टर जी आपका सब वचन हम लोगों को समझ हो, अंडरस्टैंड हो गया. हम लोगों को तो कन्नड़ नहीं आता है, लेकिन आप प्रीच किए हैं ना, सब हम लोगों को अंडरस्टैंड हो गया. ಹೇಳಿದ್ರು ಕುಮಾರಣ್ಣ, ನೀವು ಇಲ್ಲೇ ಇದ್ದುಕೊಂಡು ಇಂಗ್ಲೀಷ್ ಮೀಡಿಯಮಿಗೆ ಹೋದ್ರೆ ಒಂದು ಕನ್ನಡ ಸಬ್ಜೆಕ್ಟ್ ಇದ್ದುಕೊಂಡು ಕರ್ನಾಟಕದ ವಾತಾವರಣದಲ್ಲಿ ಬೆಳೆದು ನನಗೆ ಇಂಗ್ಲೀಷ್ ಬರೋದಿಲ್ಲ, ಕನ್ನಡ ಬರೋದಿಲ್ಲ ಅಂತ ಹೇಳಿದ್ರೆ ಪ್ರೈಡ್ ಅಲ್ವ? ಮತ್ತೇನು? ದ ಗ್ರೇಟೆಸ್ಟ್ ಸಿನ್ ಇಸ್ ಅ ಪ್ರೈಡ್. ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ. ಇಫ್ ಯು ಲವ್ ಜೀಸಸ್, ನಿಮಗೆ ಆತನೇ ದೇವರ ವಾಕ್ಯವನ್ನು ಅರ್ಥಪಡಿಸ್ತಾನೆ.
ಯೇಸು ಸ್ವಾಮಿ ಹೇಳಿದ, ನಿಮಗೆ ನನ್ನ ಬೋಧನೆ ಅರ್ಥವಾಗದಿರುವುದಕ್ಕೆ ಕಾರಣ ಏನು? ವಾಯ್? ನನ್ನ ಬೋಧನೆಗೆ ಕಿವಿ ಕೊಡಲಾರದಿದ್ದು ಕಾರಣ. ರೈಟ್? ದೇವರ ಪ್ರಸನ್ನತೆ ನಿಮ್ಮಲ್ಲಿ ಮಾತಾಡುತ್ತದೆ. ದೇವರ ಪ್ರಸನ್ನತೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಓಪನ್ ಮಾಡುತ್ತದೆ. ಅದರಿಂದ ಫಸ್ಟ್ ಆಫ್ ಆಲ್, ನೀವು ಸಭೆಗೆ ಬರುವಾಗ ಫಸ್ಟ್ ದೇವರ ವಾಕ್ಯವನ್ನು ಕೇಳುವಂಥ ತೀರ್ಮಾನ ಮಾಡಿರಿ. ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಇಂಪಾರ್ಟೆಂಟ್. ನಿಮ್ಮ ಆತ್ಮಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಯೂನಿವರ್ಸಿಟಿಗೆ ಓದೋದ್ರಿಂದ ಆಗುವಂಥದ್ದಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ದೇವರ ಆತ್ಮನ ಮೂಲಕ. ಸೈತಾನ್ನಿಂದ ನೀವು ತಪ್ಪಿಸಲ್ಪಡಬೇಕಂತ ಹೇಳಿದರೆ ದೇವರ ವಾಕ್ಯ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು. ಈ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಕೊಡುವ ಆತನು ದೇವರ ಆತ್ಮನೇ ಹೊರತು ಬೇರೆ ಯಾರಲ್ಲ. ಅದಕ್ಕೆ ಇಲ್ಲಿ ಯೆಶಾಯನು ಬರೆಯುತ್ತಾನೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಅವ್ರ ಹೃದಯದಲ್ಲಿ ಏನಿಲ್ಲ, ಟೊಳ್ಳು, ನೋ ವರ್ಡ್, ಓನ್ಲಿ ಹ್ಯೂಮನ್ ಅಡ್ವೈಸ್. ಮನುಷ್ಯರು ಕಲಿಸಿದ ಕಟ್ಟಾಳೆಗಳನ್ನು ಅವರು ಅನುಸರಿಸ್ತಾರೆ. ಮನುಷ್ಯರ ಸಂಪ್ರದಾಯ, ಮನುಷ್ಯರ ಕಟ್ಟಾಳೆ. ರೈಟ್? ಇವರು ನನಗೆ ಭಕ್ತಿ ತೋರಿಸುವುದು ವ್ಯರ್ಥ. ಇದೇ ವಚನವನ್ನು ಯೇಸು ಸ್ವಾಮಿ ಹೇಳಿದ, ನಾನು ಹೇಳಿದಲ್ಲ. ಇದೇ ವಚನ ಸ್ಕ್ರಿಪ್ಚರ್ ತೋರಿಸಿ ಯೇಸು ಸ್ವಾಮಿ ಏನೇ ಪ್ರೀಚ್ ಮಾಡೋದಾದರೆ ಅವನು ಹ್ಯೂಮನ್ ಅಡ್ವೈಸ್ ಕೊಡ್ತಿರ್ಲಿಲ್ಲ. ಯೇಸು ಏನೇ ಪ್ರೀಚ್ ಮಾಡೋದಾದರೆ ಸ್ಕ್ರಿಪ್ಚರ್ ತೋರಿಸಿ ಆತನು ಮಾತಾಡ್ತಿದ್ದ, ವಾಕ್ಯ ತೋರಿಸಿ ಮಾತಾಡಿದ. ಇದೆಯಾ? ಯೆಶಾಯನು ನಿಮ್ಮ ವಿಷಯದಲ್ಲಿ, ಇದು ಯೆಶಾಯನ ಗ್ರಂಥದಲ್ಲಿ, ರೈಟ್? ಓದಿ ಮಾರ್ಕ್ ಚಾಪ್ಟರ್ 7, 6, 7, 8. ಅದಕ್ಕೆ ಆತನು, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿವಿಧವಾಗಿ ಪ್ರವಾದಿಸ್ತಾನೆ. ಯೇಸು ಸ್ವಾಮಿ ಓಲ್ಡ್ ಟೆಸ್ಟಮೆಂಟ್ ಹಿಡಿದು ಮಾತಾಡ್ತಿದ್ದ, ಹ್ಯೂಮನ್ ಅಡ್ವೈಸ್ ಕೊಡ್ತಿರ್ಲಿಲ್ಲ. ಇವನ್ ಆತನು ದೇವರ ಮಗನಾಗಿದ್ದರು. ಆತನು ಕೂಡ ಕಲಿತ. ಆತನು ದೇವರಂತ ಕಲಿಯುವ್ರಿ? ನೋ, ಹಿ ವಾಸ್ 100% ಮ್ಯಾನ್. ದ ಬೈಬಲ್ ಹೇಳ್ತದೆ ಆತನು ಕೂಡ ದೀನತೆಯನ್ನು ಕಲಿತ ಅಂತೆ. ತೋರಿಸ್ತೇನೆ, ಇದೆಯಾ ಬೈಬಲಲ್ಲಿ? ಓದಿದ್ದೀರಾ ಯೇಸು ಕಲಿತ ಅಂತ? ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಕೂಡ ಕಲಿತೆ. ಇರ್ಲಿ. ಅದಕ್ಕೆ ಆತನು ಕಪಟಿಗಳಾದ ನಿಮ್ಮ ವಿಷಯ, ಎಲ್ಲರೂ ಓದಿರಿ. ಯೆಶಾಯನು ವಿಹಿತವಾಗಿ ಪ್ರವಾದಿಸ್ತಾನೆ. ಅವನು ಬರೆದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ದೇರ್ ಹಾರ್ಟ್ ಇಸ್ ಫಾರ್ ಫ್ರಮ್ ಮೀ. ರೈಟ್? ನೆಕ್ಸ್ಟ್ 7ನೇ ವಚನ, ಮನುಷ್ಯರು ಕಲ್ಪಿಸಿದ ಕಟ್ಟಾಳೆಗಳನ್ನು ಅವರು ಬೋಧಿಸಿದ್ದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ನೆಕ್ಸ್ಟ್ ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು. ಹ್ಯೂಮನ್ ಅಡ್ವೈಸ್, ಮನುಷ್ಯರ ಸಂಪ್ರದಾಯ, ಹೆಂಗಲ್ಲ ದುಂಬುಡಿದಿಂಚಿ ಬೈದಿನ ಅಬುಡ್ರೆ ಆಪುಣ. ಇಲ್ಲಿ ಬಿಡುವ ಬಗ್ಗೆ ಮಾತಾಡೋದಿಲ್ಲ, ಹಿಡಿಯುವ ಬಗ್ಗೆ ಮಾತಾಡುತ್ತದೆ. ಹಲೋ, ಇಲ್ಲಿ ಫಸ್ಟ್ ಹೇಳುವುದು ಬಿಡುವುದು. ಯೇಸು ಯಾವುದು ಬಿಡಲಿಕ್ಕೆ ಹೇಳುವುದಿಲ್ಲ, ಯೇಸು ಹಿಡಿ ಅಂತ ಹೇಳ್ತಾನೆ. ಇದನ್ನು ಹಿಡಿದರೆ ಅದು ತನ್ನಷ್ಟು ಉದುರ್ತದೆ. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ದೇವರ ವಾಕ್ಯವನ್ನು ಹಿಡಿಯಲಿಕ್ಕೆ, ಇದನ್ನು ಬಿಡಲಿಕ್ಕೆ, ಬಿಡುವ ಬಗ್ಗೆ ಚಿಂತೆ. ಸೊ ಇದೊಂದು ಸೈತಾನ ಟ್ರಿಕ್ಸ್. ಅನೇಕ ಸಂಗತಿಗಳು ದೇವರ ವಾಕ್ಯವನ್ನು ಯಾಕೆ ಅಂಗೀಕಾರ ಮಾಡುವುದಿಲ್ಲ ಅಂತ ಹೇಳಿದ್ರೆ, ಅನೇಕ ಸಂಗತಿಗಳನ್ನು ಬಿಡುವಂತ ಚಿಂತೆ. ಅವುಡೋಡಪ್ಪಣ ಅವುಡು, ನೋ, ನಿನಗೆ ಬಿಡ್ಲಿಕ್ಕೆ ಏನು ಹೇಳುವುದಿಲ್ಲ. ಬಿಡ್ಲಿಕ್ಕೆ ಹೇಳುವುದು ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಹಿಡೀಲಿಕ್ಕೆ ಹೇಳ್ತದೆ. ಟೇಕ್ ದ ವರ್ಡ್ ಆಫ್ ಗಾಡ್ ಇನ್ ಯುವರ್ ಸ್ಪಿರಿಟ್. ಅದು ತನ್ನಷ್ಟಕ್ಕೆ ಹೋಗ್ತದೆ. ಲೈಟ್ ಬಂದಾಗ ಕತ್ತಲೆ ಬಿಟ್ಟು ಹೋಗ್ತದೆ. ಬೋಲ್ಡ್ನೆಸ್ ಬಂದಾಗ ಫಿಯರ್ ಬಿಟ್ಟು ಹೋಗ್ತದೆ. ಹೆಲ್ತ್ ರಿಲೀಸ್ ಆದಾಗ ಸಿಕ್ನೆಸ್ ಬಿಟ್ಟು ಹೋಗ್ತದೆ. ಎರಡು ಕೂಡ ಜೊತೆಯಲ್ಲಿ ನಡೆಯಲಿಕ್ಕೆ ಆಗೋದಿಲ್ಲ. ಹಲೋ, ಎರಡು ಕೂಡ ಜೊತೆಯಲ್ಲಿ ನಡೀಲಿಕ್ಕೆ ಆಗುದಿಲ್ಲ. ನೀವು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡ್ರಿ, ಉಳಿದ ತನ್ನಷ್ಟಕ್ಕೆ ರಟ್ಟಿ ಹೋಗ್ತದೆ ಅದು. ಹೇಳ್ರಿ, ಇವತ್ತಿನಿಂದ ನಾವು ಬಿಡುವ ಬಗ್ಗೆ ಮಾತಾಡೋದಿಲ್ಲ, ಹಿಡಿಯುವ ಬಗ್ಗೆ ಮಾತಾಡುತ್ತೇವೆ. ಅಲ್ಲ, ಇದನ್ನು ಹಿಡಿದರೆ ಅದು ತನ್ನಷ್ಟೇ ಹೋಗ್ತೇವೆ. ಫಾಸ್ಟೇ ಹೆಂಗೆ ಗಂಗಾರ ಬಿಡ್ರೆ ಅಪ್ಪಾಜಿ, ಹೆಂಗೆ ಸಿಗರೇಟ್ ಬಿಡ್ರೆ, ರಿಲ್ಯಾಕ್ಸ್. ರೈಟ್? ನೀನು ದೇವರ ವಾಕ್ಯವನ್ನು ಪ್ರೀತಿಸು.
ಲವ್ ಗಾಡ್ಸ್ ವರ್ಡ್, ಹಿಯರ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ಕೇಳು, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡು, ಅಂತರದಲ್ಲಿ ಹೇಳು, ತನ್ನಷ್ಟಿಗೆ ಅದು ಹೋಗ್ತದೆ. ಅದನ್ನು ಬಿಡು, ಇದು ಬಿಡುವುದು, ದಟ್ ಇಸ್ ಅ ಲಾ. ನಿನ್ನ ಹತ್ರ ಆಗುವುದಿಲ್ಲ. ನಿನ್ನ ಹತ್ರ ಆಗುವುದಾದರೆ ಯೇಸು ಯಾಕೆ ಬರಬೇಕಿತ್ತು ಈ ಲೋಕದಲ್ಲಿ? ಎಲ್ಲ ನೀನು ಬಿಡುವುದಾದರೆ. ಯೇಸು ಹೇಳಿದ, ಇಫ್ ಯು ಲವ್ ಮೀ, ನೀವು ನನ್ನ ಪ್ರೀತಿ ಮಾಡ್ತೀರಾ? ಯೇಸು ಹೇಳಿದ, ನೀವು ನನ್ನ ಪ್ರೀತಿ ಮಾಡೋದಾದರೆ ನನ್ನ ಮಾತನ್ನು ನೀವು ಕೈಗೊಂಡು ನಡೆಯುತ್ತೀರಿ. ಎಷ್ಟು ಹೇಳಿದ? ಒಬ್ಬ ವ್ಯಕ್ತಿ ಎರಡನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಹೇಳ್ರಿ ಪಕ್ಕದವ್ರಿಗೆ, ಒಬ್ಬ ವ್ಯಕ್ತಿ ಎರಡನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಒಂದನ್ನು ಹಿಡಿದರೆ ಮತ್ತೊಂದು ತನ್ನಷ್ಟಕ್ಕೆ ಉದುರಿ ಹೋಗ್ತದೆ. ವಾಕ್ಯವನ್ನು ಹಿಡಿದರೆ ತನ್ನಷ್ಟಕ್ಕೆ ಉದುರಿ ಹೋಗ್ತದೆ. ಮಾರ್ಥಳಿಗೆ ಯೇಸು ಹೇಳಿದ, ಮಾರ್ಥಳೆ ಮಾರ್ಥಳೆ, ನೀನು ಅನೇಕ ವಿಷಯದಲ್ಲಿ ಗಡಿಬಿಡಿಯಲ್ಲಿ ಬಿದ್ದಿದ್ದಿ, ಆದರೆ ಒಂದು ಬೇಕಿತ್ತು, ಅದು ಮುಖ್ಯವಾದ ಭಾಗವನ್ನು ಮರಿಯಳು ತೆಗೆದುಕೊಂಡಿದ್ದಾಳೆ. ಆಕೆಯ ಒಳಗಿಂದ ಯಾರು ಅದನ್ನು ಕಸಗೊಳ್ಳಲಿಕ್ಕೆ ಆಗುವುದಿಲ್ಲ. ಮರಿಯಳು ಒಳಗಿಂದ ವಾಕ್ಯವನ್ನು ಕೇಳುತ್ತಿರುವಾಗ ಚಿಂತೆಗಳು, ವರಿಗಳು, ಅಪ್ರೆಷನ್ಗಳು ಎಲ್ಲ ಬಿಟ್ಟು ಹೋಗ್ತದೆ. ವಾಕ್ಯ ನಿಮ್ಮ ಆತ್ಮದೊಳಗೆ ಪ್ರವೇಶಿಸ್ತಂತ ಹೇಳಿದರೆ ಆತ್ಮಿಕ ಲೋಕದಲ್ಲಿ ಸೆಟಲ್ಮೆಂಟ್ ಆಗ್ತದೆ, ಸೆಟಲ್ಮೆಂಟ್ ಆಗ್ತದೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳುತ್ತಾನೆ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಓದಿರಿ ಅದನ್ನು, 1 ತಿಮೋಥಿ 1 ಚಾಪ್ಟರ್, 2 ತಿಮೋಥಿ 1 ಚಾಪ್ಟರ್ 6 ವರ್ಸ್. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. Therefore I remind you to stir up the gift of God which is in you through the laying on of my hands. ಯಾರು ಪ್ರಜ್ವಲಿಸುವಂತೆ ಮಾಡಬೇಕು? ದೇವರು ಬರ್ತಾನಾ? ಯಾರು ಮಾಡಬೇಕು? ದೇವರು ಆಲ್ರೆಡಿ ನಿಮ್ಮ ಒಳಗೆ ಪವಿತ್ರ ಆತ್ಮನ ಇಟ್ಟಿದ್ದಾನೆ. ಪವಿತ್ರಾತ್ಮನ ವರವು ನಿಮ್ಮ ಒಳಗಿದೆ, ಕೃಪೆ ನಿಮ್ಮ ಒಳಗಿದೆ. ನಿಮ್ಮ ಒಳಗಿದ್ದದ್ದನ್ನು ಪ್ರಜ್ವಲಿಸುವಂತೆ ಮಾಡಬೇಕು. ನೀವು ಪ್ರಜ್ವಲಿಸುವಂತೆ ನೀವು ಮಾಡದಿದ್ದರೆ ಹೊರಗಿನ ಸಂಗತಿಗಳು ನಿಮ್ಮನ್ನು ಎಳೆಯುತ್ತವೆ. ಹೊರಗಿನಿಂದ ಅದು ಬಿಡು ಇದು ಬಿಡು ಅಂತ ಹೇಳಿದರೆ ನಿಮಗೆ ಕಂಡಮಿನೇಷನ್ ಆಗ್ತದೆ. ನಿಮಗೆ ಕಂಡಮಿನೇಷನ್ ಆಯಿತು ಅಂತ ಹೇಳಿದ್ರೆ ನೀವು ರಿಜೆಕ್ಷನ್ಗೆ ಹೋಗ್ತೀರಿ. ಅದೇ ಸೈತಾನ್ ರಿಜೆಕ್ಷನ್ ಆಗ್ತಾನೆ. ಕಡೆಗೆ ನಿಮಗೆ ಸಿಟ್ಟು ಬರ್ತದೆ. ಎಲ್ಲ ಸ್ವಾತಂತ್ರ್ಯ ಹೆಂಗಿಜ್ಜ? ನಿಮ್ಗೆಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅಪೊಸ್ತಲ ಪೌಲ ಇದೆ, ನಮಗೆಲ್ಲ ಸ್ವಾತಂತ್ರ್ಯ ಇದೆ, ಬಟ್ ಆ ಸ್ವಾತಂತ್ರ್ಯ ವಿಹಿತವನ್ನಾಗಿ ಮಾಡುವುದಿಲ್ಲ. ಗಾಡ್ ಲವ್ಸ್ ಯು ಸೋ ಮಚ್. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ನಿಮ್ಮ ಒಳಗೆ ಏನು ಇಟ್ಟಿದ್ದಾನೆ? ಆ ಪವಿತ್ರ ಆತ್ಮನ ಬರುವಾಗ ಒಂದು ಚೆಂಬು ಬರಲಿಲ್ಲ. ಪವಿತ್ರ ಆತ್ಮನ ಬರುವಾಗ ನಿಮ್ಮ ಒಳಗೊಬ್ಬ ವ್ಯಕ್ತಿಯಾಗಿ ನೆಲೆಗೊಂಡಿದ್ದಾನೆ. ಫುಲ್ ಪರ್ಸನ್, ಫುಲ್ನೆಸ್ ಆಫ್ ಗಾಡ್ ನಿಮ್ಮ ಒಳಗೆ ಇದೆ. ಅದು ನೀವು ಪ್ರಜ್ವಲಿಸುವಂತೆ ಮಾಡಬೇಕು. ನೀವು ಮಾಡಬೇಕು. ಹೇಗೆ ಮಾಡಬೇಕು? ನಂಬರ್ 1, ಪ್ರೇ ಇನ್ ದ ಸ್ಪಿರಿಟ್ ಟಂಗ್ಸ್. ನಂಬರ್ 2, ಸ್ಪೀಕ್ ಗಾಡ್ಸ್ ವರ್ಡ್. ವಾಕ್ಯವನ್ನು ಮಾತಾಡ್ರಿ. ರೋಷಕ ಬಹಮ್ರು, ತಲೆಯಿಂದಲ್ಲ, ನಿಮ್ಮ ಆತ್ಮದ ಒಳಗಿಂದ ಮಾತಾಡ್ರಿ. ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸ್ತಿರುವಾಗ ನನ್ನ ಆತ್ಮವು ಪ್ರಾರ್ಥಿಸ್ತದೆ. ಕಮರಡಿ, ನನ್ನ ಆತ್ಮವು ಪ್ರಾರ್ಥಿಸ್ತದೆ. ಹೇಳಿ, ನನ್ನ ಆತ್ಮವು ಪ್ರಾರ್ಥಿಸ್ತದೆ. ಹೇಳಿ, ನಾನು ಶರೀರ ಅಲ್ಲ, ನಾನು ಆತ್ಮ. ನನ್ನ ಆತ್ಮ ಅಂತ ಹೇಳಿದ್ರೆ ನಂಬಿಕೆಯಲ್ಲಿ ನೀವು ಮಾತಾಡುವಂಥದ್ದು. ಕಮಾನ್, ಓಪನ್ ಯರ್ ಮೌತ್. ರೋಷಕ ಬಕದ ಲಕಬ. ಕಮಾನ್, ಒಳಗಿಂದ ರಿಮಾ ಶಕ ದಿ ಲಕ ರೆದೋ ರಶಕ ಬಕಿದ ಲಕ ಮಖದೆಯ. ಕಮಾನ್, ಎಲ್ಲರೂ, ಮಕ್ಕಳು, ಸಿರಿಯರು, ಎಲ್ಲರೂ ಕಮಾನ್. ಇನ್ಸೈಡ್, ಇನ್ಸೈಡ್ ಟು ಔಟ್ಸೈಡ್. ಲಿಬಾ ಶಕ ಗಿದೋಲ್ ರೋಮಾಶ ಬ್ರೋಂದೆ ರಖ 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 ರಿಮಾ ಶಬ ಲಖದ ಲಖೆ. ಹೋ ಹೋ Roshaka bakaba rakadi lakanda laka ruda lakaba shabarake rande rashaka bakadi laka rinda lakaba shoko makada. Come on, speak it. ನಿಮ್ಮ ಒಳಗಿರುವ ವರವನ್ನು ಪ್ರಜ್ವಲಿಸುವಂತೆ ಮಾಡ್ರಿ. ಕಮಾನ್. ನಿಮ್ಮ ಆರೋಗ್ಯ ನಿಮ್ಮ ಒಳಗಿದೆ, ನಿಮ್ಮ ಸಂತೋಷ ನಿಮ್ಮ ಒಳಗಿದೆ, ನಿಮ್ಮ ಸಮಾಧಾನ ಕ್ರಿಸ್ತನಲ್ಲಿ ನಿಮ್ಮ ಒಳಗಿದೆ. ಯಾವಾಗ ನೀವು ನಂಬಿಕೆಯಲ್ಲಿ ಮಾತಾಡುತ್ತೀರಿ, ನಂಬುವವರ ಹೊಟ್ಟೆಯ ಒಳಗಿಂದ, ಕಮಾನ್, ನಂಬುವವರ ಹೊಟ್ಟೆಯ ಒಳಗಿಂದ
ಜೀವಕರವಾದ. ಕಮಾನ್ ಹೇಳ್ರಿ, ಜೀವಕರವಾದ. ಎಲ್ಲರೂ ಒಂದು ನಿಮಿಷ ಎಲ್ಲರೂ ಮಾತಾಡಿ. ಕಮಾನ್, ಓಪನ್ ಎ ಮೌತ್. Hey! Rosha kaba kaba karaba shabronda lakaba liba shaka gida lakama shabronda lekiba rakaba. Rosha baba baba karaba rima shabronda lekiba rakaba lakaba shabranda ronde lekiba lakaba shaba. ಕಮ, ನಾವೆಲ್ಲರೂ ನಿಂತ್ಕೊಂಡು ಮಾತಾಡ್ರಿ. ಕೂತ್ಕೊಂಡು ಕಷ್ಟ ಆದ್ರೆ. ಎಸ್ ರೋಷಕಬ ಹಮ್ ರೂದಲೆ ಖೇಬರ ಶಕಬ ಕದಲಕ ರುಂದೆ ಲಕ ಮಕಿದೋ ಲೋಬೋ ಶಬ ರಿಮಾ. ಲಾರ್ಡ್, ರಿಲೀಸ್ ಯೋರ್ ಗ್ರೇಸ್, ಓ ಗಾಡ್. ಸ್ಟಾರ್ ಎವ್ರಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ರುಂದ ಲಕಬ ಖರಬ ಶಬ್ರೋಂದಿಯ. ನಾನು ಹೇಳ್ತೀನಿ, ನಿಮ್ಮ ಮನೆಗೆ ಹೋಗುವಾಗ ಇದ್ದ ಹಾಗೆ ಇರುವುದಿಲ್ಲ. ಯುವರ್ ಸ್ಟೋರಿ ವಿಲ್ ಚೇಂಜ್, ಯುವರ್ ಡೆಸ್ಟಿನಿ ವಿಲ್ ಚೇಂಜ್. ನಿಮ್ಮ ದೇಹಕ್ಕೆ ಹೀಲಿಂಗ್ಗಳು ಉಂಟಾಗ್ತಾ ಇದೆ. ಐ ಕಮಾಂಡ್ ಯು, ಬಿ ಹೀಲ್ಡ್ ಎವ್ರಿಬಾಡಿ ಇನ್ ದ ನೇಮ್ ಆಫ್ ಜೀಸಸ್. ರೊಕೋಬ ಕರಬ ಶಕ್ರಾಂದಲ ಕೋಬ ಖದಿಲ ಕಮ ಖದಲಕ ರುಂದ ಲಖೇಮ ಖದಿ ಲಖೇಮ ರೆಂದ 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 ರಶೋಬಕ Rashobakada laka bakada laka rendo rokoma kadi laka rinda bakaka laka ra rashoba. Roshaka bakada laka bakaba kaba le rasha bakadi laka makande lekeme rondo lokoma amride. Glory, 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 glory. Glory, glory to Jesus. Glory to Jesus. Thank you, Lord. Increasing grace. ನಿನ್ನ ಕೃಪೆ ಹೆಚ್ಚಾಗ್ತಾ ಇದೆ, ನಿನ್ನ ಮಹಿಮೆ ಹೆಚ್ಚಾಗ್ತಾ ಇದೆ, ನಿನ್ನ ಪ್ರಭಾವ ಹೆಚ್ಚಾಗ್ತಾ ಇದೆ. ದೇವರ ಕೃಪೆ ನಿಮ್ಮಲ್ಲಿ ಹೆಚ್ಚಾಗ್ತಾ ಇದೆ. It will make you productive and fruitful. Oh, Rashaka Bakaba Lakaba Liba Shakaba Kada Lakaba Karaba Reba Halam Rosha Halam Roda Likaba Shabaronda Lakeba. Thank you, Jesus. Thank you, Jesus. Thank you, Jesus. Oh, Jesus. Jesus. Thank you, Lord. We love you, Father. Jesus, we thank you. Thank you, Lord, your anointing. Thank you, Lord, your wisdom. Thank you, Lord, your grace. Hey. ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ, ಅದನ್ನು ಪ್ರಜ್ವಲಿಸುವಂತೆ ಮಾಡು. ದೇವರು ನಮಗೆ ಕೊಟ್ಟಿರುವ ಕೇಳ್ತಾ ಇದ್ದೀರಾ? ದೇವರು ನಮಗೆ ಕೊಡ್ಲಿಕ್ಕೆ ಇರುವ ಅಲ್ಲ, ನಿಮ್ಮ ಒಳಗೆ ಇರುವ ದೇವರು ನಿಮಗೆ ಕೊಟ್ಟಿರುವ ಆತ್ಮ. ನಂಬರ್ 1 ಬಲ. ಕಮಾಂಡ್ರಿ, ಬಲ, ಪ್ರೀತಿ, ಶಿಕ್ಷಣದ ಆತ್ಮ, ಸೌಂಡ್ ಮೈಂಡ್. ಆಮೇಲೆ ಸೌಂಡ್ ಪರ್ಸನ್. ಯಾವಾಗ ನಿಮ್ಮ ಒಳಗಿಂದ ವರ ಸ್ಟರ್ ಆಗ್ತದೆ, ನಿಮ್ಮ ಒಳಗಿಂದ ಪವರ್ ಮ್ಯಾನಿಫೆಸ್ಟ್ ಆಗ್ತದೆ, ನಿಮ್ಮ ಮಾತುಗಳಲ್ಲಿ ಮಿಸೈಲ್ಗಳು ಹೊರಡುತ್ತವೆ. Rokoma hamrodale hebroda. Oh, rashaka bakada lakaba. Liba shaka bakade lakaba kada lakaba karaba. Rashoko makadi lakaba kaba kalaba. Lamronde lebrada leka shaka makadi lakashaka bakade lakaba kada lakaba. Rokoma amrode elecrido langredo ora shaka di lakama kadi lakaba rakabala hemronde lekebo tande. ಪ್ರತಿಯೊಬ್ಬರ ಅಂತರ್ಯಗಳು ಬೆಳಗಲ್ಪಡಲಿ, ಪ್ರತಿಯೊಬ್ಬರ ಅಂತರದಲ್ಲಿ ಪ್ರಜ್ವಲಿಸಲಿ, ಪ್ರತಿಯೊಬ್ಬರ ಅಂತರದಲ್ಲಿ ಉರಿಯಲಿ, ಆರೋಗ್ಯದಲ್ಲಿ ಉರಿಯಲಿ. ಇವರ ದೇಹಗಳಲ್ಲಿದ್ದ ಎಲ್ಲ ಕಾಯಿಲೆಗಳು ಬಿಟ್ಟು ಹೋಗ್ತಾ ಇರೋದಕ್ಕೋಸ್ಕರ
ಎಲ್ಲ ಲೇಜಿನೆಸ್, ಎಲ್ಲ ಟೆಂಪ್ಟೇಷನ್ಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗ್ತಾ ಇದೆ. Thank you. Thank you, Lord. Oh. Thank you, Lord. Okay, ಕೂತ್ಕೊಳ್ಳಿ. See, ದೇವರು ನಮಗೆ ಕೊಟ್ಟಿರುವ, ನೆಕ್ಸ್ಟ್ ಹೇಳ್ತೇವೆ, ದೇವರು ನಮಗೆ ಕೊಡ್ಲಿಕ್ಕಿರುವ ಅಲ್ಲ, ಹೇಳ್ರಿಲ್ಲ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮ ಅಲ್ಲ. ಫಾರ್ ಗಾಡ್ ಹ್ಯಾಸ್ ನಾಟ್ ಗಿವನ್ ಆಸ್ ಎ ಸ್ಪಿರಿಟ್ ಆಫ್ ಫಿಯರ್ ಬಟ್ ಅ ಪವರ್ and of love and of a sound mind. ಫಸ್ಟ್ ನನಗೆ ಸ್ಥಿರ ಚಿತ್ತ ಇಲ್ಲ, ಸ್ಥಿರತೆ ಇಲ್ಲ, ಏಕಾಗ್ರತೆ ಬರುವುದಿಲ್ಲ. ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಒಳಗಿಂದ ವರ್ಡ್ಗಳನ್ನು ಮಾತಾಡಿ. ದೇವರು ನನಗೆ ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ಫಸ್ಟ್ 7 ಗಂಟೆ ಆಗುವಾಗ ಒಂದು ನಮೂನೆ ಆಗ್ತಾರೆ, ರಿಲ್ಯಾಕ್ಸ್, ರೊಕೊಮ ಅಮ್ರೋದಲೆ ಕೆಪರಾಶಕಲಾಂದ ರೊಕೊಮ. ಇದು ಅಲ್ಲ, ಅದು ಅಲ್ಲ. ಸ್ಪೀಕ್ ಫ್ರಮ್ ಯರ್ ಸ್ಪಿರಿಟ್. ಒಳಗಿಂದ ಮಾತಾಡ್ರಿ. ನಿಮ್ಮ ಹೊಟ್ಟೆಯ ಒಳಗಿಂದ ಹೇಳಿ. ನಿಮ್ಮ ಒಳಗೆ ಅಡಗಿ ಕೂತ್ಕೊಂಡಿದ್ದಾನೆ ನೋಡಿ, ದ ರಿಯಲ್ ಮ್ಯಾನ್, ಆತನು ಹೇಳಿ. ಆಗ ನೀವು ಪವಿತ್ರಾತ್ಮ ಭರಿತರಾಗ್ತೀರಿ. ಯು ಆರ್ ಗೋಯಿಂಗ್ ಟು ಫಿಲ್ ವಿತ್ ಹಿಸ್ ಫುಲ್ನೆಸ್, overflow with the joy, overflow with peace, overflow with the anointing, overflow ಆಗ್ತೀರಿ. ನಿಮ್ಮಲ್ಲಿ ಯಾವಾಗಲೂ ಕಾನ್ಷಿಯಸ್ ಇರ್ತದೆ, ಗಾಡ್ ಇನ್ಸೈಡ್, ದೇವರು ನಿಮ್ಮ ಒಳಗೆ ಇದ್ದಾನೆ. ವಾಕ್ಯ ಕೇಳುವಾಗ ಬರುವಂಥ ಎಲ್ಲ ನಿದ್ರೆಗಳು, ಕಣ್ಣು ಕೂರುವಿಕೆ ಎಲ್ಲ ಬಿಟ್ಟು ಹೋಗ್ತದೆ. ಯಾಕೆ ಕಣ್ಣು ಕೂರ್ತದೆ? ಯಾಕೆ ಒಂದು ನಮೂನಿ ಪಿಂಟಿಸ್ದಾಗೆ ಆಗ್ತದೆ? ಯಾಕಂದರೆ ಒಳಗಿನ ಮನುಷ್ಯನಿಗೆ ದಂಬಿಲ್ಲ ಅವನ್ನ ಹ್ಯಾಂಡಲ್ ಮಾಡಲಿಕ್ಕೆ. ಬುಲೆಟ್ರದ್ದು ಲೈಸೆನ್ಸ್ ತೆಗೆಯುವಾಗ ಫಸ್ಟ್ ಕೇಳ್ತಾರೆ, ನಿನ್ನಂತ ಬುಲೆಟ್ ಅಡ್ಡ ಬಿದ್ದರೆ ನೆಟ್ಟಗೆ ಮಾಡಲಿಕ್ಕೆ ಆಗ್ತದೆ ಅಂತ ಕೇಳ್ತಾರೆ. ಇಲ್ಲದೆ ಬುಲೆಟ್ ಇವರನ್ನು ಗುರಿಗೆ ಕೊಂಡು ಹಾಕ್ತದೆ. ಅದೇ ರೀತಿ ನಮ್ಮ ಔಟ್ವರ್ಡ್ ಮ್ಯಾನನ್ನು ಕಂಟ್ರೋಲ್ ಮಾಡುವಂಥದ್ದು ಇನ್ವರ್ಡ್ ಮ್ಯಾನ್. ವಾಕ್ಯ ಇರುವಂಥದ್ದು ನಿಮ್ಮ ಇನ್ವರ್ಡ್ ಪರ್ಸನಿಗೆ. ಯೇಸು ಸ್ವಾಮಿ ಮಾತಾಡುವಾಗ ಸಹ ಶಿಷ್ಯರಿಗೆ ಅರ್ಥ ಆಗಲಿಲ್ಲ. ಥ್ಯಾಂಕ್ ಗಾಡ್, ನನಗೆ ಅಂತ ಅನುಭವ ಆಗಲಿಕ್ಕೆ ದೊಡ್ಡ ಅನುಭವ ಆಗಿದೆ ಯೇಸುವಿಗೆ. ಎಲ್ಲ ಶಿಷ್ಯರು ಬಿಟ್ಟು ಹೋಗ್ಬೇಕಾ? ಯೇಸು ಸ್ವಾಮಿ ಹತ್ರ 2 ಗುಂಪುಗಳಿದ್ದವು, ಒಂದು 70, ಮತ್ತೊಂದು 12, ಮತ್ತು ಬೇರೆ ಶಿಷ್ಯರಿದ್ದರು. ಆ ದಿನದ ಈ ಮಾತುಗಳನ್ನು ಆತನು ಹೇಳಿದ್ದೇನೆ. ಓದಿರಿ ವಚನವನ್ನು, ಓದಿ. 60ನೇ ಅಧ್ಯಾಯ 6:60, ಗಾಸ್ಪಲ್ ಆಫ್ ಜಾನ್ 6:60. ಓಕೆ. ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರು ಅಂದುಕೊಂಡರು. ಏನು ಹೇಳ್ತಾರೆ ಓದ್ತಾ ಇದ್ದೀರಾ? Therefore many of his disciples, when they heard this, said, this is a hard saying, who can understand it? ಯಾರಿಗೆ ಅರ್ಥ ಆಗ್ತದೆ? ದ ಪ್ರಾಬ್ಲಮ್, ಇನ್ನೊಬ್ಬನಿಗೆ ಅರ್ಥ ಆಗುವುದಿಲ್ಲ ಅಂತ ಹೇಳಿಕೊಂಡು ನಾವು ಅರ್ಥವಾದವರು ಬಿಟ್ಟುಕೊಡುವುದಲ್ಲ. ಮೇ ಬಿ ನಿಮ್ಮ ಹೆಂಡತಿಗೆ ಅರ್ಥ ಆಗಲಿಕ್ಕಿಲ್ಲ, ಮೇ ಬಿ ನಿನ್ನ ಗಂಡನಿಗೆ ಅರ್ಥ ಆಗಲಿಕ್ಕಿಲ್ಲ, ಮೇ ಬಿ ನಿನ್ನ ಮಕ್ಕಳಿಗೆ ಅರ್ಥ ಆಗಲಿಕ್ಕಿಲ್ಲ, ಮೇ ಬಿ ನಿನ್ನ ಫ್ರೆಂಡ್ಸ್ಗಳಿಗೆ ಅರ್ಥ ಆಗಲಿಕ್ಕಿಲ್ಲ, ನಿನ್ನ ಬಾಸಿಗೆ ಅರ್ಥ ಆಗಲಿಕ್ಕಿಲ್ಲ, ನಿನ್ನ ನೇಬರ್ಗಳಿಗೆ ಅರ್ಥ ಆಗಲಿಕ್ಕಿಲ್ಲ, ನಿನ್ನ ಗ್ರ್ಯಾಂಡ್ ಮಾ ಅಜ್ಜಿ ಆಕೆಗೆ ಅರ್ಥ ಆಗಲಿಕ್ಕಿಲ್ಲ, ಫಾದರ್ ಇನ್ ಲಾಗೆ ಅರ್ಥ ಆಗಲಿಕ್ಕಿಲ್ಲ. ಬಟ್ ಇಂಪಾರ್ಟೆಂಟ್, ನಿನಗೆ ಅರ್ಥ ಆಗಿದೆಲ್ಲ ಸಾಕು.
ಇನ್ನೊಬ್ಬರನ್ನು ಅರ್ಥಪಡಿಸೋದಕ್ಕೋಸ್ಕರ ನಾವು ದೇವರಿಗೆ ಡಿಸೋಬೆ ಆಗಲಿಕ್ಕೆ ಆಗುವುದಿಲ್ಲ. ಯೇಸುವಿನ ಶಿಷ್ಯರು ಯಾರು? ಶಿಷ್ಯರು ಇವರೆಲ್ಲರೂ 70 ಮಂದಿ, 70 ಜನರು, 70 ಮಂದಿ ಬಹಳ ಸಂತೋಷದಿಂದ ಬಂದರು. ಸ್ವಾಮಿ ಯೇಸುವೆ, ನಿನ್ನ ಹೆಸರನ್ನು ಕೇಳಿದರೆ ಸಾಕು, ದವ್ವ ನಮಗೆ ಅಡ್ಡ ಬೀಳ್ತದೆ. ಎಕ್ಸೈಟೆಡ್. ಯೇಸು ಹೇಳಿದ, ಸೈತಾನು ಸಿಡಿಲ್ನಂತೆ ಬಿದ್ದದನ್ನು ನಾನು ನೋಡಿದ್ದೇನೆ. ನೋಡ್ರಿ, ನಾನು ನೋಡಿದ್ದೇನೆ, ನೀವು ನೋಡ್ರಿ. ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿದಂಥ ಸಂತೋಷ ಪಟ್ಟಿ, ದವ್ವಗಳು ಓಡ್ತವಂತ ಸಂತೋಷ ಪಡಬೇಡಿ. ದವ್ವಗಳು ಓಡ್ತವೆ ಅಂತ ಸಂತೋಷ ಪಟ್ಟರೆ ಅದೇ ದವ್ವ ರಿಟರ್ನ್ ಬಂದು ನಿನ್ನನ್ನು ಮಿಸ್ಗೈಡ್ ಮಾಡ್ತಾನೆ. ಇದು 70 ಮಂದಿ ಓದಿ, ನೀವು 10ನೇ ಅಧ್ಯಾಯದಲ್ಲಿ 70 ಮಂದಿಯನ್ನು ಕಳಿಸ್ತಾನೆ. 2 ಗ್ರೂಪ್ ಬೇಕಾದ್ರೆ ಓದುವ, 2 ಸ್ಕ್ರಿಪ್ಚರನ್ನು ಓದುವ. ನಾನು ಫಾಸ್ಟ್ ಮತ್ತೆ ಇಲ್ಲಿ ಬರ್ತೇನೆ. ನಾನು ನಿಮಗೆ ವಾಕ್ಯ ಗೊತ್ತಿರಬೇಕು. ಲೂಕ್ ಚಾಪ್ಟರ್ 9, ಲೂಕ್ ಚಾಪ್ಟರ್ 10, ಫಸ್ಟ್ 9 ಹಾಕಿರಿ. ಲೂಕ್ ಚಾಪ್ಟರ್ 9. ಓಕೆ. ಯೇಸು ಹಾದು ಹೋಗುತ್ತಿರುವಾಗ, ಲೂಕ್ ನಾಟ್ ಜಾನ್, ಓಕೆ, ಲೂಕ್, ಓಕೆ. ಆತನು 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಅವರಿಗೆ ಎಲ್ಲ ದವ್ವಗಳನ್ನು, ಹೇಳ್ರಿ, ಎಲ್ಲ ದವ್ವಗಳನ್ನು ಬಿಡಿಸುವ ಮತ್ತು ರೋಗಗಳನ್ನು, ಅಂದರೆ ಎಲ್ಲ ರೋಗಗಳನ್ನು ವಾಸಿ ಮಾಡುವ ಶಕ್ತಿ ಅಧಿಕಾರ ಕೊಟ್ಟು, ಎಷ್ಟು ಮಂದಿ? ದೇವರ ರಾಜ್ಯದ ವಿಷಯವನ್ನು ಸಾರುವುದಕ್ಕೂ ಅಸ್ವಸ್ಥರಾದವನ್ನು ಸ್ವಸ್ಥ ಮಾಡುವುದಕ್ಕೂ ಅವರನ್ನು ಕಳಿಸ್ತಾನೆ. ಸಾಕು. ಎಷ್ಟು? 12 ಮಂದಿ. 10ನೇ ಅಧ್ಯಾಯದಲ್ಲಿ ಓದಿರಿ. 10ನೇ ಅಧ್ಯಾಯ, ಲೂಕ್ ಚಾಪ್ಟರ್ 10, ಫಾಸ್ಟ್. ಓಕೆ. ಇದಾದ ಮೇಲೆ ಸ್ವಾಮಿ ಇನ್ನೂ 70 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬರಿಬ್ಬರಾಗಿ ತಾನು ಹೋಗಬೇಕಾಗಿದ್ದ ಪ್ರತಿಯೊಂದು ಊರಿಗೆ, ಪ್ರತಿಯೊಂದು ಸ್ಥಳಕ್ಕೂ ಮುಂದಾಗಿ ಕಳಿಸ್ತಾನೆ. ಕಳಿಸುವಾಗ ಅವ್ರಿಗೆ ಹೇಳಿದ್ದೇನೆಂದರೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದ್ದರಿಂದ ಬೆಳೆ ಯಜಮಾನನು ನಿನ್ನ ಬೆಳಗ್ಗೆ ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ. ಪ್ರೇಯರ್ ಮಾಡಿರಿ. ಡೋಂಟ್ ಗೋ ವಿದೌಟ್ ಪ್ರೇಯರ್. ಓಕೆ. ಹೋಗಿರಿ. ತೋಳಗಳ ನಡುವೆ ಕುರಿಮರಿಗಳನ್ನು ಕಳಿಸಿದಂತೆ ನಾನು ನಿಮ್ಮನ್ನು ಕಳಿಸಿಕೊಡ್ತೇನೆ. ನೋಡ್ರಿ, ಹಣದ ಚೀಲವನ್ನಾಗಲಿ ಹಸಿಬೆಯನ್ನಾಗಲಿ ಕೆರೆಗಳನ್ನಾಗಲಿ ತೆಗೆದುಕೊಂಡು ಹೋಗಬೇಡ್ರಿ. ದಾರಿಯಲ್ಲಿ ಯಾರಿಗೂ ವಂದಿಸಬೇಡ್ರಿ, ಸಲಾಮ್ ಹಾಕಬೇಡ್ರಿ. ಸಲಾಮ್ ಹಾಕಲಿಕ್ಕೆ ಹೋದರೆ ನೀವು ಹೋಗುವ ಡೆಸ್ಟಿನಿಗೆ ಹೋಗಿ ಮುಟ್ಟುವುದಿಲ್ಲ. ಇಲ್ಲಿ ಈ ಸ್ವಾಮಿ ಅವರಿಗೆ ಫೇತನ್ನು ಕಲಿಸ್ತಾನೆ, ನಂಬಿಕೆ. ನೆಕ್ಸ್ಟ್ ಅವನು ಕೇಳ್ತಾನೆ, ಲಾಸ್ಟ್ ಯೇಸು ಸ್ವಾಮಿ ಇವರಿಗೆ, ನಾನು ನಿಮ್ಮನ್ನು ಏನು ಇಲ್ಲದಾಗ ಕಳಿಸಿದಾಗ ನಿಮ್ಗೆ ಏನಾದರೂ ಕೊರತೆ ಆಯಿತಾ? ಏನೇ ಟೆಸ್ಟ್ ಮನಿ? ನಾನು ಕಡಲೆ ತಿಂದೆ, ನನಗೆ ಬಸ್ ಸ್ಟ್ಯಾಂಡಲ್ಲಿ ಮಲಗಿದೆ, ಏನೇ ಟೆಸ್ಟ್ ಮನಿ? ನಿಮಗೆ ಊಟಕ್ಕೆ ಇರಲಿಲ್ಲ? ಏನು ಕಮ್ಮಿ ಆಗಲಿಲ್ಲ ಸ್ವಾಮಿ, ಯಾವ ಕೊರತೆ ನಮಗೆ ಆಗಲಿಲ್ಲ. ಅವ್ರು ಹೇಳ್ತಾರೆ, ರೈಟ್, ಇರಲಿ. ಈ ವ್ಯಕ್ತಿಗಳು 10ನೇ ಅಧ್ಯಾಯದಲ್ಲಿ ಅದು 70 ಮಂದಿ ಓದಿರಿ. ಈಗ 6:60 ಗಾಸ್ಪಲ್ ಆಫ್ ಜಾನ್ 6:60. ಓಕೆ. ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳರು ಅಂದುಕೊಂಡರು. ನೆಕ್ಸ್ಟ್, ಯೇಸು ತನ್ನ ಶಿಷ್ಯರು ಇದಕ್ಕೆ ಗುಣಗುಟ್ಟುತ್ತಾರೆಂದು ತನ್ನಲ್ಲಿ ತಿಳ್ಕೊಂಡು ಅವರಿಗೆ, ಈ ಮಾತಿನಿಂದ ನಿಮಗೆ ಬೇಜಾರಾಯಿತು? ಪಕ್ಕದವ್ರಿಗೆ ಕೇಳಿ, ಈ ಮಾತಿನಿಂದ ನಿಮಗೆ ಬೇಜಾರಾಯಿತು? ಸ್ವಾಮಿಯ ಪ್ರೀತಿ ಇಸ್ಕೊಳ್ಳೋದು, ಈ ಮಾತಿನ ನಿಮಗೆ ಬೇಜಾರಾಯ್ತಾ? ಕಠಿಣ ಆಯ್ತಾ ಮಾತಾಡಿದ್ದು? ಕೆಲವರಿಗೆ ಪಾಪ ಕಠಿಣ ಆಗ್ತದೆ. ಫಾಸ್ಟ್ ಎಂಜ್ ನಾವು ಮಲ್ಲ ಸೊರಟು ಬಾತೇನು, ಮೆಲ್ಲ ಬಾತೇನು. ಓಕೆ. ನೆಕ್ಸ್ಟ್, ಹಾಗಾದರೆ ಮನುಷ್ಯ ಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ನೋಡಿದರೆ ಏನೆನ್ನುವಿರಿ? ಮನುಷ್ಯ ಕುಮಾರನು ಏರಿ ಹೋಗ್ತಾನೆ ಪರಲೋಕಕ್ಕೆ, ಆಗ ನೀವೇನೆನ್ನುವಿರಿ? ನೆಕ್ಸ್ಟ್, ಬದುಕಿಸುವಂಥದ್ದು ಆತ್ಮವೇ. ಹೇಳ್ರಿ, ಬದುಕಿಸುವಂಥದ್ದು ಆತ್ಮವೇ. ಹೇಳ್ರಿ, ಬದುಕಿಸುವಂಥದ್ದು ಆತ್ಮವೇ. ಮಾಂಸವು ಅಂದರೆ ಶರೀರವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಇಟ್ ಈಸ್ ದ ಸ್ಪಿರಿಟ್ ಹೂ ಗಿವ್ಸ್ ಲೈಫ್, ದ ಫ್ಲೆಶ್ ಪ್ರಾಫಿಟ್ಸ್ ನಥಿಂಗ್. The words that I speak to you are spirit and they are life. Words that I speak to you, they are spirit and life. Come on, it is spirit and life. ಒಬ್ಬ ಪ್ರೀಚರ್ ಏನೇ ಮಾತಾಡುತ್ತಾನೆ, ನೀವೇನೇ ಮಾತಾಡುತ್ತಾನೆ, 2 ಸಂಗತಿಗಳು ಆತ್ಮಿಕ ಲೋಕದ ಹೊರಡ್ತದೆ. ಒಂದೇ ಸ್ಪಿರಿಟ್ ಅಂಡ್ ಲೈಫ್, ಅಥವಾ ಸ್ಪಿರಿಟ್ ಅಂಡ್ ಡೆತ್.
ಎರಡರಲ್ಲಿ ಒಂದು ಹೊರಡ್ತದೆ. ವಾಚ್ ಯುವರ್ ವರ್ಡ್. ನಿಮ್ಮ ಮಾತುಗಳು ಬಹಳ ಕೇರ್ಫುಲ್ ಆಗಿ ಹೊರಡ್ರಿ. ಮೂಮೆಂಟ್ ನೀವು ಹೇಳ್ತೀರಿ ನನಗೊಂದು ರೀತಿಯ ಭಯ ಆಗ್ತದೆ ಅಂತ ಹೇಳುವಾಗ, ಆ್ಯಕ್ಚುಲಿ ಸೈತಾನಿಗೆ ಗೊತ್ತೇ ಇಲ್ಲ ನಿಮಗೆ ಭಯ ಆಗ್ತದಂತ. ನೀವು ಆತನಿಗೆ ಆಲ್ರೆಡಿ ಮಾತಿನಿಂದ ಪರ್ಮಿಷನ್ ಕೊಟ್ಟು ಬಿಟ್ಟಿರಿ. ದಾರಿಯಲ್ಲಿ ಹೋಗುವ ಸಿಂಹ ನನ್ನನ್ನು ಬಂದು ನುಂಗು ಅಂತ. ನೀವೇನು ಹೇಳಬೇಕು? ದೇವರು ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮ, ಅದು ಹೇಳಿದನದ ಆತ್ಮ ಅಲ್ಲ. ನಿಮ್ಮ ಆತ್ಮದ ಒಳಗಿಂದ ನೀವು ಮಾತಾಡುವಾಗ ಯು ಆರ್ ಸ್ಪೀಕಿಂಗ್ ಸ್ಪಿರಿಟ್ ಅಂಡ್ ಲೈಫ್. ಸ್ಪಿರಿಟ್ ಅಂಡ್ ಲೈಫ್. ಅಲ್ಲಿ ಭಯ ಬಿಟ್ಟು ಹೋಗ್ತದೆ, ಬಿಟ್ಟು ಹೋಗ್ತದೆ. ಯಾರಿಗೆ ಭಯದ ಫೀಲಿಂಗ್ ಬರೋದಿಲ್ಲ? ನೀವೆಲ್ಲರೂ ಶರೀರದಲ್ಲಿದ್ದೀರಿ, ಶರೀರದಲ್ಲಿದ್ದೀರಿ. ಸೈತಾನ ಎಲ್ಲರಿಗೂ ಹಾಕ್ತಾನೆ. ಬಟ್ ಹಾಕಿದರೆ ಅನುಮತಿ ಕೊಟ್ಟರೆ ಹಾಕ್ತಾನೆ. ನಾವು ಆತನಿಗೆ ಅನುಮತಿ ಕೊಡುವವರಲ್ಲ. ನಮಗೊತ್ತು ನಮ್ಮ ಒಳಗೆ ಎಂಥ ಆತ್ಮ ಇದೆ ಅಂತ. ಯಾರು ಪ್ರಾಫಿಟ್ ಬಂದು ಹೇಳುವುದಲ್ಲ ನಿನ್ನೊಳಗೆ ಭಯದ ಆತ್ಮ ಇದೆ ಅಂತ. ನೋ, ದ ವರ್ಡ್ ಆಫ್ ಗಾಡ್ ಇಸ್ ಅ ಫೈನಲ್. ವರ್ಡ್ ಆಫ್ ಗಾಡ್ ಅನ್ನು ನಂಬಿರಿ, ಪ್ರಾಫೆಸಿಗಳು ನಂಬೇಡ್ರಿ. ಪ್ರಾಫೆಸಿಗಳು ಇರಲಿ, ದೇವರ ವಾಕ್ಯಾನುಸಾರವಾಗಿದ್ದಾರೆ ಅಂತ ತೆಗೆದುಕೊಳ್ಳ್ರಿ. ಸಂಜೆ ಆಗುವಾಗ ನಿಮ್ಮ ಮನೆಯಲ್ಲಿ ನಾನು ನೋಡ್ತಾ ಇದ್ದೇನೆ, ಏನೋ ಒಂದು ತಿರುಗುತ್ತಾ ಇದೆ. ಅಂದ ಪಾಸ್ಟ್ರೆ ಎಂಕ ಭಯ ಓಡಿ ಹಾಪಿರಿ, ಕರೆಕ್ಟ್ ಬಂಡರಿ. ಯಾಕೆ ಅದು ತಿರುಗುತ್ತಾ ಇದೆ? ಬಿಕಾಸ್ ಆಫ್ ಫಿಯರ್. ಆ ಫಿಯರ್ ಏನು ಮಾಡ್ತಾ ಅಂತ ಹೇಳಿದ್ರೆ ಮ್ಯಾನಿಫೆಸ್ಟ್ ಆಗುತ್ತದೆ. ನೀವು ಡಿಮನ್ಸ್ಗಳಿಗೆ ಆಕ್ಟಿವೇಟ್ ಆಗಲಿಕ್ಕೆ ನೀವು ಪರ್ಮಿಷನ್ ಕೊಡ್ತಾ ಇದ್ದೀರಿ. ಬಟ್ ಇನ್ನೊಂದು ಕಡೆಯಲ್ಲಿ ದೇವದೂತರು ವೇಟ್ ಮಾಡ್ತಾ ಇದ್ದಾರೆ. ಅವರು ಆಕ್ಟಿವೇಟ್ ಆಗಬೇಕಾದ್ರೆ ಗಾಡ್ ಇಸ್ ಗಿವನ್ ವಿತ್ ದ ಸ್ಪಿರಿಟ್ ಆಫ್ ಲವ್, ಪವರ್ ಅಂಡ್ ಸೌಂಡ್ ಮೈಂಡ್. ದೇವರು ನನಗೆ ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ಮೂಮೆಂಟ್ ನೀವು ಹೇಳ್ತೀರಿ, ದೇವದೂತರು ನಿಮ್ಮ ಮನೆಯ ಸುತ್ತಲೂ ಆಕ್ಟಿವೇಟ್ ಆಗ್ತಾರೆ. ಯಾಕೆ ಇವತ್ತು ಡಿಸ್ಟ್ರಾಯ್ ಆಗಿದ್ದಾರೆ ಜನರು, ಸಫರ್ ಆಗ್ತಾ ಇದೆ? ಬಿಕಾಸ್ ಪ್ರಾಫೆಸಿ, ಪ್ರವಾದನೆಗಳು. ನಿನಗೆ ಅನಿಸ್ತದೆ, ಅವರು ಬಂದು ಹೇಳ್ತಾರೆ, ಅದಕ್ಕೆ ಒಂದು ಮುದ್ರೆ ಹಾಕಿದಾಗ. ಬಟ್ ವಾಕ್ಯ ಇದ್ದ ವ್ಯಕ್ತಿ ಏನು ಮಾತಾಡ್ತಾನೆ? ಗಾಡ್ ಹಸ್ ಗಿವನ್ ಯು ದ ಸ್ಪಿರಿಟ್ ಆಫ್ ಲವ್, ಪವರ್ ಅಂಡ್ ಸೌಂಡ್ ಮೈಂಡ್. ಯಾವಾಗ ವರ್ಡ್ಗಳು, ಆ ಮಾತುಗಳು ಅವನ ಒಳಗೆ ಹೋಗ್ತವೆ, ಅವನ ಇನ್ನರ್ ಮ್ಯಾನ್ ಅನ್ನು ಸ್ಟರ್ ಮಾಡ್ತದೆ. ಯು ಆರ್ ಸರೌಂಡೆಡ್ ಬೈ ಏಂಜಲ್ಸ್. ಯೇಸು ಸ್ವಾಮಿ ಯಾರಿಗೆ ಹೇಳಲಿಲ್ಲ ನಿನ್ನ ದವ್ವ ಇದೆ ಅಂತ? ಹೇಳಿದಾರ? ಹೇಳಲಿಲ್ಲ. ಅಮ್ಮ ಅಮ್ಮ ನಿನಗೆ ಬಿಡುಗಡೆ ಆಯಿತು ಹೇಳಿದವು. ಯೇಸುನ ಪ್ರೀಚಿಂಗ್ ನೋಡ್ರಿ. ಯೇಸು ಹೇಳಿದ, ಸೈತಾನು ಸಿಡಿಲಿನಂತೆ ಬಿದ್ದುದನ್ನು ನೋಡಿದ. ನೋಡ್ರಿ, ಬಿದ್ದ. ನಾನು ನೋಡಿದಾಗೆ ನೀವು ನೋಡಿರಿ, ಯಾರ್ಯಾರು ನೋಡಿದಾಗೆ ನೀವು ನೋಡಬೇಡ್ರಿ. ನನ್ನ ಪುಲಿತ ಮರತ ಗೆಲ್ಲಡಿ ಅಂತ ಒಂದಿಲ್ಲೇ, ಮಿತ್ತದು ಒಂದಿಲ್ಲೇ, ನೇಲೊಂದಿಲ್ಲೇ ಒಕ್ಕಡೆ. ನೀವು ಯಾವಾಗಲೂ ಯೇಸು ನೋಡಿದಾಗ ನೋಡ್ರಿ, ಬಿದ್ದನು. ಯೇಸು ಹೇಳಿದ, ನಾನು ನೋಡಿದೆ, ಬಿದ್ದನು. ರಿಲ್ಯಾಕ್ಸ್. ಯಾವಾಗ ಬಿದ್ದದನ್ನು ನೋಡ್ತೀರಿ? ವಾಕ್ಯ ನಿಮ್ಮ ಒಳಗಿದ್ದಾಗ ಬಿದ್ದದನ್ನು ನೋಡ್ತೀರಿ. ಹ್ಯೂಮನ್ ಅಡ್ವೈಸ್ ಅನ್ನು ಕೇಳಿದರೆ ತಿರುಗುದನ್ನು ನೋಡ್ತೀರಿ. ರೈಟ್? ಬದುಕಿಸುವಂಥದ್ದು ಆತ್ಮವೇ, ಮಾಂಸ ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳು ಆತ್ಮವಾಗಿಯೂ ಮರಣ ಅಲ್ಲ, ಆತ್ಮವಾಗಿಯೂ ಜೀವವಾಗಿ. ದೇ ಆರ್ ಲೈಫ್ ಆ್ಯಂಡ್ ಸ್ಪಿರಿಟ್ ಆ್ಯಂಡ್ ಲೈಫ್. ನಿಮ್ಮ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ದೇವರು ನಿಮಗೆ ಎಂಥ ಆತ್ಮ ಕೊಟ್ಟಿದ್ದಾನೆ. ಕೆಲವರಿಗೆ ಒಳಗಿನ ಕೋಣೆಗೆ ಹೋಗ್ಲಿಕ್ಕೆ ಭಯ. ಒಂದು ಪಜೆಗೊಣ ರೀ, ಯಾಕೆ ಭಯ ಪಡಬೇಕು? ನನಗೆ ಭಯ ಇತ್ತು. ನಾನು ಚಿಕ್ಕ ಇರುವಾಗ ಎಂತೆಂಥ ಪಿಕ್ಚರ್ ನೋಡುವುದು. ನನ್ನ ತಾಯಿ ಹತ್ರ ಹೇಳೋದು, ಒಳಗೆ ಹೋಗಿ ಇದು ಥರ ಅಂತ ಹೇಳುದು, ಬೆಡ್ಶೀಟ್ ಥರ. ನೀವು ಬನ್ನಿ ಸ್ವಲ್ಪ, ಕಾಲ ಇಂಚಾಡು. ಯಾಕಂದರೆ ಫಿಯರ್ ಇನ್ಬಿಲ್ಡ್ ಆಗಿತ್ತು. ಕತ್ತಲೆ ಹೋಗಲಿಕ್ಕೆ, ಹೊರಗೆ ಹೋಗಲಿಕ್ಕೆ, ಇನ್ನೊಂದು ಕೋಣೆಗೆ ಹೋಗಲಿಕ್ಕೆ ಭಯ. ಯಾರಾದರೂ ಮನೆಯಲ್ಲಿ ಸತ್ತೋರು ಅಂದರೆ, ನೇಬರ್ ಸತ್ತೋರು ಅಂತ ಹೇಳಿದ್ರೆ ಇವರು ಭಯ. ಓ, ಅವನು ಬಂದು ತಿರುಗುತ್ತಾ ಇದ್ದಾನೆ ಇಲ್ಲಿ ಅಂತ.
ಅವನಲ್ಲಿ ತಿರುಗುವುದು. ಶ್ರೀಮಂತ ವ್ಯಕ್ತಿ ಸತ್ತು ಹೋದ, ರೈಟ್? ಅವನೆಲ್ಲಿದ್ದಾನೆ? ತಿರುಗ್ತಾ ಇದ್ದಾನ? ಯಾರು ಯಾರು ಹೇಳಿದ್ದನ್ನು ನಂಬೇಡ್ರಿ. ಯೇಸು ಹೇಳಿದ, ನಾನು ನೋಡಿದ್ದಕ್ಕೆ ಕೇಳಿದ್ದಕ್ಕೆ ಸಾಕ್ಷಿ ಕೊಡುತ್ತೇನೆ. ಶ್ರೀಮಂತ ವ್ಯಕ್ತಿ ಇದ್ದದ್ದು ನಿಜ, ಆತನು ಐಶ್ವರ್ಯದಲ್ಲಿ ಜೀವಿಸ್ತದ್ದು ನಿಜ, ಆತನಿಗೆ ಉತ್ತರ ಕ್ರಿಯೆಗಳಾದದ್ದು ನಿಜ, ಅದು ರೆಕಾರ್ಡ್ ಇದೆ. ಬಟ್ ಆತನು ದೇಹವನ್ನು ಬಿಟ್ಟಾಗ ಅವನು ತಿರುಗಲಿಕ್ಕೆ ಹೋಗಲಿಲ್ಲ, ಅವನು ಪಾತಾಳದಲ್ಲಿ ಕಣ್ಣು ಬಿಡ್ತಾ ಇದ್ದಾನೆ. ಇಲ್ಲಿದ್ದವರಿಗೆ ಭಯ, ಲೋಕದಲ್ಲಿದ್ದವರಿಗೆ 5 ಮಂದಿ ಅಣ್ಣ ತಮ್ಮಂದಿರಿಗೆ ಅವನು ಏನು ನಮಗೆ ಉಪದ್ರ ಮಾಡಬಾರ್ದು, ಉತ್ತರ ಕ್ರಿಯೆ ಮಾಡೋದು, ರೈಟ್? ನಮಗೆ ಉಪದ್ರ ಮಾಡಬಾರದು, ಅವನು ಸಮಾಧಾನದಲ್ಲಿಬೇಕು. ಅವನು ಹೇಳ್ತಾನೆ, ಇದೆಲ್ಲ ಯಾಕೆ, ನೀವು ಏನು ಕೊಟ್ಟರು ಏನು ಪ್ರಯೋಜನ ಇಲ್ಲ. ಈಗ ಅವರು ರೆಡಿ ಆಗಿದ್ದಾರೆ ಇಲ್ಲಿ ಬರಲಿಕ್ಕೆ. ಅಬ್ರಾಮ್ ತಂದೆ ಕರುಣೆ ಇಡು, ಯಾರಾದರೂ ಅವನನ್ನು ಕಳಿಸು ನನ್ನ ತಂದೆ ಮನೆಗೆ, ರೈಟ್? ಯೇಸುಸ್ವಾಮಿ ಹೇಳಿದ, ಅಬ್ರಾಮ್ ಹೇಳಿದ, ಅವರು ಮೋಶೆಯ ಮಾತನ್ನು ನಂಬದಿದ್ದಾರೆ, ಬೈಬಲಲ್ಲಿ ಬರೆದದನ್ನು ನಂಬದಿದ್ದಾರೆ. ಒಬ್ಬನು ಸತ್ತವನು ಹೋಗಿ ಹೇಳಿದರೂ ಕೂಡ ಅವರು ಒಪ್ಪುವುದಿಲ್ಲ. ಯೇಸುಸ್ವಾಮಿ ಹೇಳಿದ, ರೈಟ್? ಯೇಸುಸ್ವಾಮಿ ಹೇಳಿದ, ನೀನಂತ ಅಬ್ರಾಮನಿಗಿಂತ ಮುಂಚೆ ಇದ್ದೀಯೋ, ಅಬ್ರಾಮನಿಗಿಂತ ದೊಡ್ಡವನು? ಅಬ್ರಾಮನು ಹುಟ್ಟುವುದಕ್ಕಿಂತ ಮುಂಚೆ ನಾನಿದ್ದೇನೆ, ರೈಟ್? ನಮಗೆ ಪಕ್ಕಾ ಇತ್ತು ನಿನಗೆ ದೆವ್ವ ಹಿಡಿದಿದೆ ಅಂತ. ಯಾಕೆ ನಿನಗೆ 50 ವರ್ಷ ಆಗಲಿಲ್ಲ, ನೀನು ಅಬ್ರಾಮನಿಗಿಂತ ಹಿಂದೆ ಇದ್ದಿ. ಅಬ್ರಾಮನು ನನ್ನ ದಿನವನ್ನು ನೋಡಲಿಕ್ಕೆ ಬಯಸ್ತಾನು. ಈಗ ನೋಡಿ ಸಂತೋಷ ಪಟ್ಟನು. ಅವ್ರು ಹೇಳಿದರು, ಕಲ್ಲುದಲ್ಲಿ ಇವನು ದೇವದೂಷಣೆ ಮಾಡ್ತಾನೆ, ಎಂತೆಂತ ಮಾತಾಡ್ತಾನೆ, ಮಂಡ್ಯ ಸರಿ ಇಲ್ಲ ಇವನದು. ಯೇಸು ಸ್ವಾಮಿ ಅಬ್ರಾಮನ ಮತ್ತು ಯಾರು? ಅಬ್ರಾಮ್ ಮತ್ತೆ ಶ್ರೀಮಂತ ವ್ಯಕ್ತಿ ಲಾಜರಸ್ ಇದ್ದವ ಪಿಕ್ಚರ್, ಆ ಸ್ಟೋರಿ, ಕನ್ವರ್ಸೇಷನ್ ಅನ್ನು ನೋಡಿದ್ದು ಬಂದು ಹೇಳಿದ. ಇದನ್ನು ಮೊದಲೇ ಅಬ್ರಾಮನ್ ಹೇಳಿದ್ದಾನೆ. ಅವರು ಮೋಶೆಯ ಮಾತನ್ನು ನಂಬದಿದ್ದರೆ ಇಲ್ಲಿಂದ ಒಬ್ಬರನ್ನು ಕಳಿಸಿದರೂ ಕೂಡ ಅವರು ನಂಬುವುದಿಲ್ಲ. ಯೇಸು ಹೇಳಿದ, ನಾನು ನೋಡಿದೆ, ಅಬ್ರಾಮನ್ ನೋಡಿದೆ, ನಾನು ಶ್ರೀಮಂತ ವ್ಯಕ್ತಿಯನ್ನು ನೋಡಿದೆ, ಲಾಜರಸ್ ಅನ್ನು ನೋಡಿದೆ, ಅವರ ಮಾತುಕತೆ ನೋಡಿದೆ. ಇನ್ ದ realm of the spirit. ದೆವ್ವ ಹಿಡಿದೆ ಅಂತ ಹೇಳಿದ್ರು. ಸ್ಪಿರಿಚುವಲ್ ಥಿಂಗ್ಸ್ ಆರ್ ಫೂಲಿಶ್ನೆಸ್ ಟು ದ ನ್ಯಾಚುರಲ್ ಮ್ಯಾನ್. ಅವರಿಗೆ ಹುಚ್ಚು ಮಾತಾದರೂ ಕೂಡ, ಅವರು ದೆವ್ವ ಹೇಳಿದ್ರು ಕೂಡ ಸ್ಪಿರಿಚುವಲ್ ಸಂಗತಿ ರಿಯಲ್. ನೀವು ಸಭೆಗೆ ಬರುವಂಥದ್ದು ಆತ್ಮಿಕ ಸಂಗತಿಗಳನ್ನು ಕಲೀಲಿಕ್ಕೆ. ದೇವರು ನಿಮ್ಮನ್ನಲ್ಲಿ ಕರ್ಕೊಂಡು ಬಂದಿದ್ದಾನೆ ಒಂದು ಉದ್ದೇಶಕ್ಕೆ. ನಿತ್ಯತ್ವಕ್ಕೆ ನೀವು ಆತನೊಟ್ಟಿಗೆ ಜೀವಿಸಬೇಕು, ನಿತ್ಯ ಜೀವವನ್ನು ವಾಸಿಸಬೇಕು. ಒಂದು ವೇಳೆ ನೀವು ಸಭೆಗೆ ಬರ್ತಾ ಇದ್ದೀರಿ, ನನಗೆ ವೀಸಾ ಆಗಲಿಲ್ಲ, ನನಗೆ ಪ್ರಮೋಷನ್ ಆಗಲಿಲ್ಲ, ಇನ್ನು ಯಾಕೆ ಬರುವುದು ನಾವು? ಯು ಆರ್ ಇನ್ ರಾಂಗ್ ಪ್ಲೇಸ್. ದೇವರು ನಿನ್ನನ್ನು ಕರ್ಕೊಂಡು ಬಂದಿದ್ದಾನೆ. ಮೊದಲು ನೀವು ನಿತ್ಯ ಜೀವದ ವಿಷಯದಲ್ಲಿ ತಿಳಿಬೇಕು. ಯಾವಾಗ ನಿತ್ಯ ಜೀವದ ವಿಷಯಗಳನ್ನು ತಿಳಿತೀರಿ, ಆಗ ಎಲ್ಲ ಸಂಗತಿಗಳು ಸೆಟಲ್ ಆಗ್ತವೆ. ಯಾವ ಕತ್ತೆಯನ್ನು ಹುಡುಕಲಿಕ್ಕೆ ಸೌಲನು ಹೋದವ, ಯಾವಾಗ ಪರ್ಪಸ್ಗೆ ಅವನು ರೀಚ್ ಆದ, ಅವನ ಕತ್ತೆಗಳು ನಿನ್ನ ಮನೆಗೆ ಬಂದು ಮುಟ್ಟಿದೆ. ಪ್ರಾಫೆಟ್ ಹೇಳ್ತಾನೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ, ಇದರಂದ್ರೆ ಎಲ್ಲ ನಿಮಗೆ ಸಿಗಲ್ಪಡುವುದು. ದೇವರ ರಾಜ್ಯದ ವಿಷಯದಲ್ಲಿ ನೀವು ಬೆಳೆಯುವುದಿಲ್ಲ ಅಂತ ಹೇಳಿದರೆ, ಆತ್ಮಿಕ ವಿಷಯ ಬೆಳೆಯುವುದಿಲ್ಲ ಅಂತ ಹೇಳಿದರೆ, ನೀವು ಯಾವ ವಿಷಯಕ್ಕೋಸ್ಕರ ನೀವು ದೃಷ್ಟಿ ಇಟ್ಟಿದ್ದೀರಿ, ಆ ಸಂಗತಿಗಳು ನಿಮ್ಮಿಂದ ಓಡ್ತವೆ. ದುಡ್ಡಿನ ಆಸೆಯಿಂದ ದುಡಿಯಬೇಡ. ಯಾವಾಗ ನಿನ್ನ ಕಣ್ಣುಗಳು ಅದರ ಮೇಲೆ ಬೀಳ್ತವೋ, ಅದಕ್ಕೆ ಆಕಾಶಕ್ಕೆ ಹಾರುವ ಹಕ್ಕಿಗೆ ರೆಕ್ಕೆ ಬಂದ ಹಾಗೆ ಅದು ನಿನ್ನನ್ನು ಬಿಟ್ಟು ಹೋಗ್ತದೆ. Praise God. ನಮ್ಮ ಜೀವಿತಕ್ಕೆ ಆಧಾರ ಹಣ ಅಲ್ಲ, ನಮ್ಮ ಜೀವಿತಕ್ಕೆ ಆಧಾರ ದೇವರು. Praise God. ದೇವರು. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನ ಜೀವಕ್ಕೆ ಆಧಾರ ಅಲ್ಲ. ಯೇಸು ಹೇಳಿದೆ, ಎಷ್ಟು ದೊಡ್ಡ ಪೊಸಿಷನ್, ಎಷ್ಟು ದೊಡ್ಡ ಕೆಲಸ, ಎಷ್ಟು ದೊಡ್ಡ ಬಿಸ್ನೆಸ್ ಇದ್ದರೂ ಕೂಡ ಅದು ನಮಗೆ ಆಧಾರ ಅಲ್ಲ. ನಮಗೆ ಆಧಾರ ದೇವರು. ಎವ್ರಿ ಡೇ ಕಾನ್ಷಿಯಸ್ಸನ್ನು ಮೇಂಟೈನ್ ಮಾಡಿರಿ, ದೇವರು ನಮಗೆ ಆಧಾರ. ನಾನು ಹೇಳ್ತೀನಿ, ದೇವರನ್ನು ನೀವು ಆಧಾರ ಮಾಡಲಿಕ್ಕೆ ಕಲಿತಾರೆ, ಉಳಿದೆಲ್ಲ ಸಂಗತಿಗಳು ನಿಮಗೆ ಸೆಟಲ್ ಆಗ್ತವೆ. ರೈಟ್? ಸೆಟಲ್ ಆಗ್ತವೆ. ಆತನು ಆಧಾರ ಮಾಡಿರಿ. ಮೇ ಬಿ ನಿಮಗೆ ಪ್ರಾಯ ಆಗ್ಬೋದು, ಮೇ ಬಿ ನಿಮ್ಮ ಶರೀರಕ್ಕೆ ಪ್ರಾಯ ಆಗ್ಬೋದು, ನಿಮ್ಮ ಆತ್ಮಕ್ಕೆ ಪ್ರಾಯ ಆಗಲಿಲ್ಲ.
ನಿಮ್ಮ ಆತ್ಮ ಮುದಿ ಆಗುವುದಿಲ್ಲ, ನಿಮ್ಮ ಇನ್ನರ್ ಮ್ಯಾನ್ ಮುದಿ ಆಗುವುದಿಲ್ಲ. ನಿಮ್ಮ ಇನ್ನರ್ ಮ್ಯಾನ್ ಆತನು ಯುಗ ಯುಗಾಂತರಕ್ಕೆ ಜೀವಿಸ್ತಾನೆ. ಕೊನೆಯ ತುತ್ತೂರಿಯ ಶಬ್ದಕ್ಕೆ ಈ ದೇಹ ಕಣ್ಣ ರೆಪ್ಪೆ ಬಡಿಯುವರಷ್ಟರೊಳಗೆ ನಾವು ಮಾರ್ಪಾಡುವೆವು. ಯುಗ ಯುಗಾಂತರಗಳಲ್ಲಿ ನಾವು ಆ ಮಹಿಮೆಯ ದೇಹದಲ್ಲಿ ಇರುವೆವು. ಅಲ್ಲಿ ಹೇರ್ ಪ್ರಾಬ್ಲಮ್, ಡಯಾಬಿಟಿಸ್ ಪ್ರಾಬ್ಲಮ್, ಶುಗರ್ ಪ್ರಾಬ್ಲಮ್, ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಯಾವುದೂ ಇರುವುದಿಲ್ಲ. ಪ್ರೇಸ್ ಗಾಡ್. ಯಾವ ಪ್ರಾಬ್ಲಮ್ ಇರುವುದಿಲ್ಲ. ಟೀತ್ ಪೇನ್, ರೈಟ್ ಬೋನ್ ಪೇನ್, ಲೆಗ್ ಪೇನ್, ಬ್ಯಾಕ್ ಪೇನ್, ಹಾರ್ಟ್ ಪೇನ್, ಕಿಡ್ನಿ ಪ್ರಾಬ್ಲಮ್ ಏನು ಆ ಮಹಿಮೆಯ ದೇಹದಲ್ಲಿ ಇರುವುದಿಲ್ಲ. ನೀವು ಯುಗ ಯುಗಾಂತರಗಳಲ್ಲಿ ಆತನೊಟ್ಟಿಗೆ ಮಹಿಮೆಯಲ್ಲಿ ಜೀವಿಸ್ತೀರಿ, ಮಹಿಮೆಯಲ್ಲಿ ಜೀವಿಸ್ತೀರಿ. ಕಮ, ನಾವೆಲ್ಲ ನಿಂತ್ಕೊಳ್ಳುವ ದೇವರ ಸನ್ನಿಧಾನದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಕಮ್ ಆನ್, ಲಿಫ್ಟ್ ಅಪ್ ಯರ್ ಹ್ಯಾಂಡ್. ನಮ್ಮ ಕೈಗಳನ್ನು ಮೇಲಕ್ಕೆತ್ತುವ. ಬೈಬಲ್ ಹೇಳ್ತದೆ, ಈ ಸಮಯದಲ್ಲಿ ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿವೆ. ಈ ಸಮಯ 12 ಮಂದಿಗೆ ಕೇಳಿದ, ನೀವು ನನ್ನನ್ನು ಬಿಟ್ಟು ಹೋಗ್ತೀರಾ ಅಂತ. 64ನೇ ವಚನ ಜಸ್ಟ್ ನಿಂತ್ಕೊಂಡಲ್ಲಿ ಓದಿನಿ, ಫಿನಿಶ್ ಮಾಡೋಣ ನಾವು. 64ನೇ ವಚನ 6:64. ಆದರೆ ನಿಮ್ಮಲ್ಲಿ ಕೆಲವರು ನಂಬದವರಾಗಿದ್ರಿ ಅಂದ. ನಂಬದವರು ಇಂಥವರು, ತನ್ನ ಹಿಡಿಕೊಡುವವನು ಇಂಥವನು ಎಂಬುದು ಯೇಸುವಿಗೆ ಮೊದಲಿನಿಂದ ತಿಳಿದಿತ್ತು. ನೆಕ್ಸ್ಟ್, ಮತ್ತು ಆತನು ತಂದೆ ಅನುಗ್ರಹವಿಲ್ಲದೆ, ಹೇಳಿ ತಂದೆ ಅನುಗ್ರಹವಿಲ್ಲದೆ ಯಾರು ನನ್ನ ಬಳಿಗೆ ಬರಲಾರರು ಎಂಬುದನ್ನು ನಾನು ನಿಮಗೆ ಅದರ ದೆಸೆಯಿಂದಲೇ ಹೇಳಿದ್ದನು. ಅಂದರೆ ಮೊದಲೇ ಆತನು ಹೇಳಿದ್ದ. ನೆಕ್ಸ್ಟ್ ಅಂದನು, ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನು ಕೂಡ ಸಂಚಾರ ಮಾಡೋದನ್ನು ಬಿಟ್ಟರು. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನು ಕೂಡ ಸಂಚಾರ ಮಾಡೋದನ್ನು ಬಿಟ್ಟರು. ಶಿಷ್ಯರಲ್ಲಿ ಕೆಲವರಲ್ಲ, ಅನೇಕರು. ಕೆಲವರು 2-3 ಜನ, ನೋ, ಅನೇಕರು. ಅನೇಕರೊಂದು 70 ಮತ್ತೆ ಕೂಡ ಇದ್ದರು. ಖಾಲಿ ಉಳಿದದಲ್ಲಿ ಫೈನಲಿ 12. ನೆಕ್ಸ್ಟ್ ಯೇಸುದನ್ನು ನೋಡಿ ತನ್ನ 12 ಮಂದಿಯನ್ನು, ನೀವು ಸಹ ಹೋಗಬೇಕೆಂದಿದ್ದೀರಾ, ಹೋಗ್ತೀರಾ ಕೇಳಿದ. ಎಂದು ಕೇಳಿದಕ್ಕೆ ಸೀಮೋನ ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವೀಸಾಗಳಿವೆ ಅಂತ ಹೇಳಿಲ್ಲ. ನಿನ್ನನ್ನು ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ನೀವು ಸಭೆಗೆ ಬರುವಂಥದ್ದು ವಾಕ್ಯಗಳನ್ನು ಕೇಳಲಿಕ್ಕೆ. ವಾಕ್ಯ ಎಲ್ಲವನ್ನು ಪ್ರೊಡ್ಯೂಸ್ ಮಾಡ್ತದೆ. ಒಂದು ಬೀಜ ಗ್ರೌಂಡಲ್ಲಿ ಹಾಕಿದರೆ ಅದರ ಓನ್ ಸಂಗತಿ ಅನ್ನೋದು ಪ್ರೊಡ್ಯೂಸ್ ಮಾಡ್ತದೆ. ವಾಕ್ಯ ನಿಮ್ಮ ಆತ್ಮದಲ್ಲಿ ಇದೆ ಅಂತ ಹೇಳಿದರೆ ಅದೆಲ್ಲವನ್ನು ಉತ್ಪತ್ತಿ ಮಾಡುತ್ತದೆ. ನಿಮ್ಮ ಕುಟುಂಬದ ಅಟ್ಮಾಸ್ಫಿಯರ್ ಬದಲಾಗ್ತದೆ, ದಾಂಪತ್ಯ ಜೀವಿತ ಅಟ್ಮಾಸ್ಫಿಯರ್ ಬದಲಾಗ್ತದೆ. ನೀವು ಎಲ್ಲಿ ಕೆಲಸಕ್ಕೆ ಹೋಗ್ತಿರೋ, ಯು ಕ್ಯಾರಿ ಡಿಫರೆಂಟ್ ಅಟ್ಮಾಸ್ಫಿಯರ್. ಅದರಿಂದ ಡೋಂಟ್ ನೆಗ್ಲೆಕ್ಟ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ರಿಜೆಕ್ಟ್ ಮಾಡಬೇಡ್ರಿ. ಬೇರೆ ಯಾವ ಉದ್ದೇಶ ನಿಮ್ಮಲ್ಲಿ ಇದ್ದರೆ ಅದನ್ನು ಬದಿಗಿಡ್ರಿ. ಲಾರ್ಡ್, ಐ ನೀಡ್ ವರ್ಡ್. ರಿವೀಲ್ ಯುವರ್ ಸೆಲ್ಫ್. ಫಾದರ್, ಐ ಲವ್ ಯು. ರೈಟ್? ಕೇಳಿರಿ. ತಂದೆ ನಿಮ್ಮನ್ನು ಪ್ರೀತಿಸ್ತಾನೆ. ನಿಮ್ಮ ಒಂದೊಂದು ಪ್ರಾರ್ಥನೆಯನ್ನು ಕೇಳ್ತಾನೆ. ಪ್ರಾರ್ಥನೆ ಮಾಡಿರಿ. ವಾಕ್ಯ ಹೇಳಿದ್ದು ನಮ್ಮ ದೇಶದ ನಾಯಕರುಗಳಿಗೋಸ್ಕರ, ಲೀಡರ್ಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಪಂಚಾಯತ್ ಅಥಾರಿಟಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಜಿಲ್ಲಾ ಪಂಚಾಯತ್ಗೋಸ್ಕರ ಪ್ರಾರ್ಥನೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೋಸ್ಕರ ಪ್ರಾರ್ಥನೆ, ನ್ಯಾಯಾಲಯಗೋಸ್ಕರ ಪ್ರಾರ್ಥನೆ ಮಾಡಿ, ಅಧಿಕಾರಿಗಳಿಗೋಸ್ಕರ ಪ್ರಾರ್ಥನೆ, ಹೆಸರು ಹಿಡಿದು ಪ್ರಾರ್ಥನೆ ಮಾಡಿ. ಒಬ್ಬೊಬ್ಬರ ಹೆಸರು ಹಿಡಿದು ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಮಾಡಿದಾಗ ದೇವರು ಅವರ ಮನಸ್ಸಿನಲ್ಲಿ ತನ್ನ ಸ್ವರವನ್ನು ಮಾತಾಡುತ್ತಾನೆ. ನೀವು ಪ್ರಾರ್ಥನೆ ಮಾಡುತ್ತೀರಿ, ದೇವರು ಅವರಲ್ಲಿ ಮಾತಾಡುತ್ತಾನೆ. ಒಂದು ನೀವು ಮಾತಾಡದಿದ್ದರೆ, ನೀವು ಪ್ರಾರ್ಥನೆ ಮಾಡದಿದ್ದರೆ, ತಪ್ಪಾದ ವ್ಯಕ್ತಿಗಳು ಮಿಸ್ಗೈಡ್ ಅವರು ಮಾಡುತ್ತಾರೆ. ಅವರು ಮಿಸ್ಗೈಡ್ ಆದ ಅಂತ ಹೇಳಿದ್ರೆ ಪ್ರಾಬ್ಲಮ್ ನಿಮಗೆ. ರೈಟ್? ವಿ ನೀಡ್ ಟು ಪ್ರೇ. ಇವತ್ತಿನಿಂದ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ. ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ನೀವು ದೇವರ ಹತ್ರ ಪ್ರಾರ್ಥನೆ ಮಾಡುತ್ತೀರಿ. ಕೆಲವೊಮ್ಮೆ ಮನುಷ್ಯರು ಬದಲಾಗಲಿಕ್ಕಿಲ್ಲ, ನೀವು ಅವರನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ದೇವರ ಹತ್ರ ಹೇಳ್ರಿ, ದೇವರವನ್ನು ಬದಲಾಯಿಸ್ತಾನೆ. ಬೈಯೋರಿಗೋಸ್ಕರ ಪ್ರತಿ ಬೈರಿ ಅಂತ ಹೇಳಿಲ್ಲ, ಬೈಯೋರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನೀವು ಪ್ರಾರ್ಥನೆ ಮಾಡಿದಾಗ ದೇವರು ಅವರನ್ನು ಬದಲಾಯಿಸ್ತಾನೆ. ನೀವು ಪ್ರಾರ್ಥನೆ ಮಾಡುವಾಗ ನಮ್ಮ ನೇಷನ್ನ ಲೀಡರ್ಗಳನ್ನು, ದೇಶದ ನಾಯಕರುಗಳನ್ನು ಬದಲಾಯಿಸ್ತಾನೆ.
ನಮ್ಮ ಏರಿಯಾವನ್ನು ಬದಲಾಯಿಸ್ತಾನೆ. ದೇ ಕ್ಯಾನ್ ಹಿಯರ್ ದ ವಾಯ್ಸ್ ಆಫ್ ಗಾಡ್. ಅವರು ದೇವರ ಸ್ವರವನ್ನು ಕೇಳುತ್ತಾರೆ. ದೇ ವಿಲ್ ನೆವರ್ ಗೈಡ್ ಬೈ ದ ಡಿಮನ್ಸ್, ದೇ ವಿಲ್ ಗೈಡ್ ಬೈ ದ ಹೋಲಿ ಸ್ಪಿರಿಟ್ ಥ್ರೂ ಎ ಪ್ರೇಯರ್. ನಿಮ್ಮ ಪ್ರಾರ್ಥನೆಯಿಂದಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ನೇಬರ್ಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಯಾವುದಕ್ಕೆ ಪ್ರಾರ್ಥನೆ ಮಾಡಿರಿ? ಅವರು ಕೂಡ ನಿತ್ಯ ಜೀವವನ್ನು ಹೊಂದುವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ. ಅವರು ಬದಲಾದರೆ ನಮಗೆ ಸ್ವಲ್ಪ ಒಳ್ಳೇದಿರಬಹುದು, ನಮಗೆ ಒಂದು ಸ್ವಲ್ಪ ಫೇವರ್. ನೋ, ಅದು ನೆಕ್ಸ್ಟ್. ಅದು ಸ್ವಾರ್ಥದ ಪ್ರಾರ್ಥನೆ. ನಿಜವಾದ ಪ್ರಾರ್ಥನೆ ಅವರು ನಿತ್ಯ ಜೀವವನ್ನು ಹೊಂದಿಕೊಳ್ಬೇಕು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿ ನಿನಗೆ ಮನೆಯ ಒಂದು ಇಲ್ಲವೇ. ಓ ಎಂದು ಆರಾಧಿಸಿ ನಿನಗೆ ಮರೆಯಾಗಿ ಒಂದು ಇಲ್ಲವೇ. ಓ ಎಂದು ಆರಾಧಿಸಿ. ತಂದೆ, ನಮ್ಮ ಹತ್ರ, ನಮ್ಮ ಮಕ್ಕಳ ಹತ್ರ, ನಮ್ಮ ಸಭೆಯವರ ಹತ್ರ ನೀನು ಮಾತಾಡಿದೆ. ನಾವು ನಿನ್ನಿಂದ ಕೇಳಿದ್ದೇವೆ. ನಿನ್ನ ವಾಕ್ಯಗಳು ನಮಗೆ ಪ್ರಕಟಿಸ್ತೀವಿ. ನಿನ್ನ ವಾಕ್ಯಕ್ಕೆ ನಾವು ಪ್ರಥಮ ಸ್ಥಾನ ಕೊಡುತ್ತೇವೆ. ಲೋಕ ನಮ್ಮ ಬಗ್ಗೆ ಏನು ಹೇಳ್ತದೆ ನಾವಲ್ಲ, ನೀನು ನಮ್ಮ ಬಗ್ಗೆ ಏನು ಹೇಳ್ತಿ, ಏನೆಂದು ಕರೆದಿದ್ದಿ ಅದೇ ನಾವು ಆಗಿದ್ದೇವೆಂದು ಧ್ಯಾನ ಮಾಡುತ್ತೇವೆ. ಥ್ಯಾಂಕ್ ಯು. ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಯೇಸು ಕ್ರಿಸ್ತನ ಪ್ರೀತಿಯನ್ನು ಅನೇಕರಿಗೆ ನಾವು ಸಾರುವವರಾಗಿದ್ದೇವೆ. ಸುವಾರ್ತೆಯ ವಿಷಯದಲ್ಲಿ ನಾವು ನಾಚಿಕೊಳ್ಳುವುದಿಲ್ಲ. ನಾವು ನಮ್ಮ ದೇಶಕ್ಕೋಸ್ಕರ, ದೇಶದ ಎಲ್ಲ ಲೀಡರ್ಗಳಿಗೋಸ್ಕರ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಪಂಚಾಯತ್ ಲೀಡರ್ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಹೆಸರು ಹಿಡಿದು ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಅವರಿಂದ ನಮಗೆ ಶುಭ ಉಂಟಾಗುವುದು. ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ, ಅವರ ಸಂಕಲ್ಪಗಳು ನಿನ್ನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ. ಅವ್ರು ನಿನ್ನಿಂದ ಕೇಳಲಿ. ರೈಟ್ ಆದ ವ್ಯಕ್ತಿಗಳು ರೈಟ್ ಆದ ಸಮಯದಲ್ಲಿ ಅವರಿಗೆ ಅಡ್ವೈಸ್ ಕೊಡಲಿ. ಅವರು ನಿನ್ನ ಸ್ವರವನ್ನು ಕೇಳಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಅನ್ವಾಂಟೆಡ್ ಕನೆಕ್ಷನ್, ಅನ್ವಾಂಟೆಡ್ ಸ್ವರಗಳನ್ನು ಯೇಸು ನಾಮದಲ್ಲಿ ನಾವು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇವೆ. ವಿ ಕ್ಯಾನ್ಸಲ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. Thank you, Lord. We declare peace. We declare favor, O God. We declare joy. Thank you, Father. ತಂದೆ, ನೀನು ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ಅದು ಹೇಳಿದಂಥ ಆತ್ಮ ಅಲ್ಲ. ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ. We are born into the kingdom. We are function in the kingdom. ನಾವು ದೇವರ ರಾಜ್ಯದಲ್ಲಿ ಕಾರ್ಯಪ್ರವೃತ್ತರಾಗುತ್ತೇವೆ. Thank you, Father. ಥ್ಯಾಂಕ್ ಯು ಲಾರ್ಡ್. ನಮ್ಮ ಜೀವಿತವು ಸಫಲವಾದದ್ದಾಗಿದೆ. ನಮ್ಮ ಜೀವಿತವು ಆತ್ಮಿಕವಾದದ್ದಾಗಿದೆ. ನಾವು ನಂಬಿಕೆಯಿಂದ ನಂಬಿಕೆಗೆ, ಮಹಿಮೆಯಿಂದ ಮಹಿಮೆಗೆ ಹೋಗುವವರಾಗಿದ್ದೇವೆ. ನೀತಿವಂತರಿಗೆ ಕರ್ತನೆ ಜೀವದ ಮಾರ್ಗವು ಅದು ಮೇಲು ಮೇಲು ಮೇಲಕ್ಕೆ ಹೋಗುತ್ತದೆ. ವಿ ಆರ್ ಗೋಯಿಂಗ್ ಹೈಯರ್ ಅಂಡ್ ಹೈಯರ್ ಅಂಡ್ ಹೈಯರ್, ಓ ಗಾಡ್, ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು. ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಇನ್ ಜೀಸಸ್ ನೇಮ್. ಆಮೆನ್. ಕರ್ತನಿಗೊಂದು ಜೋರಾಗಿ ಹಲ್ಲೆಲೂಯಾ, ಪ್ರೈಸ್ ಗಾಡ್, ಗ್ಲೋರಿ. ಓಕೆ, ನಾವು ಇನ್ನೊಂದು ಭಾಗಕ್ಕೆ ಬಂದಿದ್ದೇವೆ. ನಮ್ಮ ಕಾಣಿಕೆಯನ್ನು ನಾವು ತೆಗೆದುಕೊಂಡು